ಪ್ರೈಸ್ ಗಾಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಕಳೆದ ವರ್ಷದ ಶಾಲಿನಲ್ಲಿ ಕರ್ತನು ನಮ್ಮೊಂದಿಗಿದ್ದು ಅದ್ಭುತಕರವಾಗಿಯೂ ಆಶ್ಚರ್ಯಕರವಾಗಿಯೂ ಆರೋಗ್ಯಕರವಾಗಿಯೂ ನಮ್ಮನ್ನ ನಡೆಸಿ ಮತ್ತೊಂದು ಹೊಸ ವರ್ಷವನ್ನ ಕಾಣುವಂತೆ ಈ ವರ್ಷದ ಅಂತ್ಯದ ದಿನದಲ್ಲಿ ಕರ್ತನ ಕೃಪಾ ಸನ್ನಿಧಾನಕ್ಕೆ ನಾವೆಲ್ಲರೂ ಕೂಡಿ ಬರುವಂತೆ ದೇವರು ನಮ್ಮ ಮೇಲೆ ಅಪಾರವಾದವನ ಕೃಪೆಯನ್ನ ಸುರಿಸಿ ಕೊಟ್ಟಂತ ಈ ಸಮಯಕ್ಕಾಗಿ ದೇವರಿಗೆ ಕೊಂಡಾಟಗಳನ್ನ ಸಲ್ಲಿಸುತ್ತಾ, ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಮಕ್ಕಳಿಗೆ, ದೇವರ ಸಭೆಗೆ ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನ ಕೋರುವಂತವನಾಗಿದ್ದೇನೆ. ಕರ್ತನು ನಮ್ಮನ್ನ ಈ ಹೊಸ ವರ್ಷಕ್ಕಾಗಿ ಆಶೀರ್ವಾದ ಮಾಡಲಿ. ಬೆಳಗಿನ ಜಾವದಲ್ಲಿ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಪ್ರಲಾಪಗಳು 22ನೇ ಅಧ್ಯಾಯ 3ನೇ ಅಧ್ಯಾಯ 22ರಿಂದ 27 ವಚನಗಳ ತನಕ. ಯೆರೆಮೀಯನು ಬರೆದಂತ ಪ್ರಲಾಪಗಳು 22ನೇ ಅಧ್ಯಾಯ 3ನೇ ಅಧ್ಯಾಯ 22ರಿಂದ 27 ವಚನಗಳ ತನಕ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು. ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯಸಂಧತೆಯು ದೊಡ್ಡದು. ಯೆಹೋವನೇ ನನ್ನ ಪಾಲು, ಆದ ಕಾರಣ ಆತನನ್ನು ನಿರೀಕ್ಷಿಸುವೆನು ಎಂದು ನನ್ನ ಅಂತರಾತ್ಮವು ಅಂದುಕೊಳ್ಳುತ್ತದೆ. ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತನಾಗಿ ಕಾದುಕೊಂಡಿರುವುದು ಒಳ್ಳೆಯದು. ದೇವರು ಈ ವಾಕ್ಯ ಭಾಗಗಳನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಮಹೋನ್ನತನಾದ ಸ್ವಾಮಿ, ಈ ದಿನಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ಇರಲಿ, ನಿನ್ನ ದಯೆ ಇರಲಿ ಸ್ವಾಮಿ. ನಿನ್ನ ಮಕ್ಕಳಾದ ನಮ್ಮ ಮೇಲೆ ನೀನು ನಮ್ಮೊಂದಿಗಿದ್ದು ಕಳೆದ ವರ್ಷದ ಎಲ್ಲಾ ದಿನಗಳನ್ನ ಅದ್ಭುತಕರವಾಗಿ ಆಶ್ಚರ್ಯಕರವಾಗಿ ನಮ್ಮನ್ನ ನಡೆಸಿದೆಯಪ್ಪ. ಈ ಹೊಸ ವರ್ಷದ ಅಂತ್ಯದ ಗಳಿಗೆಯನ್ನ ನಿನ್ನ ಪಾದ ಸನ್ನಿಧಾನದಲ್ಲಿ ಕಳೆಯುವಂತೆ, ಈ ದಿನವನ್ನ ನಿನ್ನ ದರ್ಶನದೊಂದಿಗೆ ಪ್ರಾರಂಭಿಸುವಂತೆ ಮತ್ತೊಂದು ಅವಕಾಶವನ್ನ ನಮ್ಮ ಜೀವಿತದಲ್ಲಿ ದಯಪಾಲಿಸಿಕೊಟ್ಟದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ತಲೆಬಾಗಿ ಬಂದಿರುವಂತಹ ನಿನ್ನ ಮಂದಿಯನ್ನ ಆಶೀರ್ವದಿಸು. ಬರಬೇಕಾಗಿರುವಂತಹ ಪ್ರತಿಯೊಬ್ಬ ದೇವರ ಮಕ್ಕಳನ್ನ ನೀನು ವಿಶೇಷವಾಗಿ ಪರಾಮರಿಸಿ ಈ ಕೂಟದಲ್ಲಿ ಭಾಗವಹಿಸುವಂತೆ ಕಾರ್ಯ ಮಾಡು. ಇವ ಸ್ವಾಮಿ, ಈ ಕೂಟದ ಮುಖಾಂತರವಾಗಿ ಅನೇಕ ಆತ್ಮಗಳು ಕಣ್ಣುಗಳು ತೆರೆಯುವಂತೆ, ಆತ್ಮಿಕವಾಗಿ ಎಚ್ಚರವಾಗುವಂತೆ, ಪರಲೋಕ ರಾಜ್ಯದ ಸಿದ್ಧತೆಗಾಗಿ ಸ್ವಾಮಿ ಈ ಹೊಸ ವರ್ಷದಲ್ಲಿ ಉನ್ನತವಾದ ಆತ್ಮೀಯ ಆಶೀರ್ವಾದಗಳನ್ನು, ಪರಲೋಕದ ಶಕ್ತಿಯನ್ನು, ಪರಿಶುದ್ಧತೆಯ ಜೀವಿತವನ್ನು ಪಡೆದುಕೊಂಡು ನಂಬಿಕೆಯಲ್ಲಿ ನೆಲೆಗೊಂಡು ನಿತ್ಯತ್ವಕ್ಕಾಗಿ ನಿನ್ನ ರಾಜ್ಯಕ್ಕಾಗಿ ಹಂಬಲಿಸಿ ನಿನ್ನ ಬರೋಣಕ್ಕಾಗಿ ಸಿದ್ಧರಾಗುವಂತೆ ಕಾರ್ಯ ಮಾಡು. ಈ ದಿನವನ್ನು ಆಶೀರ್ವದಿಸು. ಸಂದೇಶ ತರುವಂತ ನಿನ್ನ ಪ್ರಿಯ ದಾಸನನ್ನ ಆಶೀರ್ವದಿಸು. ಅವರ ಬಾಯಿಂದ ಬರುವಂತ ಮಾತುಗಳು ನಿನ್ನವುಗಳಾಗಿರಲಿ. ನಿನ್ನ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಈ ಕಾರ್ಯಕ್ರಮದ ಮುಖಾಂತರವಾಗಿ ನೀನು ಮಹಿಮೆ ಹೊಂದು. ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಈ ಕೂಟವನ್ನ ಪ್ರಾರಂಭ ಮಾಡುವಾಗೆ ನಮ್ಮ ಸಭಾ ಸಂಗೀತಗಳಲ್ಲಿ 243ನೇ ಸಂಗೀತ ಹಾಡಿಕೊಳ್ಳೋಣ. 243ನೇ ಸಂಗೀತ ಕೀರ್ತನೆಗಳು, 243ನೇ ಕೀರ್ತನೆಗಳು. ಮುಂದೆ ಕಾಣುವ ನಿತ್ಯ ಕಾಲವು ಶ್ರೇಷ್ಠವಾಗಿದೆ ನೋಡಿರಿ, ಸಂದು ಹೋಗುವ ಧರೆಯ ಚಿಂತೆಯ ಬಿಟ್ಟು ಯೋಚನೆ ಮಾಡಿರಿ. 1, 2, 3 ಚರಣಗಳನ್ನ ಹಾಡಿಕೊಳ್ಳೋಣ. ಮುಂದೆ ಕಾಣುವ ನಿತ್ಯ ಕಾಲವು ಶ್ರೇಷ್ಠವಾಗಿದೆ ನೋಡಿರಿ, ಸಂದು ಹೋಗುವ ಧರೆಯ ಚಿಂತೆಯ ಬಿಟ್ಟು ಯೋಚನೆ ಮಾಡಿರಿ. ಮುಂದೆ ಕಾಣುವ ನಿತ್ಯ ಕಾಲವು ಶ್ರೇಷ್ಠವಾಗಿದೆ ನೋಡಿರಿ, ಸಂದು ಹೋಗುವ ಧರೆಯ ಚಿಂತೆಯ ಬಿಟ್ಟು ಯೋಚನೆ ಮಾಡಿರಿ.
ಸತ್ಯವಾಕ್ಯದು ಧರೆಯ ತೊಂದರೆ ಬೇಗ ಪೋಪುದು ಕೇಳಿರಿ. ಸತ್ಯವಾಕ್ಯದು ಧರೆಯ ತೊಂದರೆ ಬೇಗ ಪೋಪುದು ಕೇಳಿರಿ. ನಿತ್ಯ ಕಾಲವು ಬೇಗ ಬರುವುದು ತಿಳಿದು ಯೋಚನೆ ಮಾಡಿರಿ. ನಿತ್ಯ ಕಾಲವು ಬೇಗ ಬರುವುದು ತಿಳಿದು ಯೋಚನೆ ಮಾಡಿರಿ. ಮುಂದೆ ಕಾಣುವ ನಿತ್ಯ ಕಾಲವು ಶ್ರೇಷ್ಠವಾಗಿದೆ ನೋಡಿರಿ. ಸಂದು ಹೋಗುವ ಧರೆಯ ಚಿಂತೆಯ ಬಿಟ್ಟು ಯೋಚನೆ ಮಾಡಿರಿ. ಇಂದು ತುಂಬಿದ ಭಾಗ್ಯ ನಾಳೆಗೆ ಮಾಯವೊಪ್ಪುದು ತಿಳಿಯಿರಿ. ಇಂದು ತುಂಬಿದ ಭಾಗ್ಯ ನಾಳೆಗೆ ಮಾಯವೊಪ್ಪುದು ತಿಳಿಯಿರಿ. ಸಂದು ಹೋಗದ ನಿತ್ಯ ಕಾಲದ ಭಾಗ್ಯ ಮುಂದಿಡ ಕಲಿಯಿರಿ. ಸಂದು ಹೋಗದ ನಿತ್ಯ ಕಾಲದ ಭಾಗ್ಯ ಮುಂದಿಡ ಕಲಿಯಿರಿ. ಮುಂದೆ ಕಾಣುವ ನಿತ್ಯ ಕಾಲವು ಶ್ರೇಷ್ಠವಾಗಿದೆ ನೋಡಿರಿ. ಸಂದು ಹೋಗುವ ಧರೆಯ ಚಿಂತೆಯ ಬಿಟ್ಟು ಯೋಚನೆ ಮಾಡಿರಿ. ನಿತ್ಯ ಗದ್ದಲದೊಳಗೆ ಸೂಕ್ಷ್ಮದ ಸದ್ದು ಕಿವಿಯೊಳು ಬೀಳುವುದು. ನಿತ್ಯ ಗದ್ದಲದೊಳಗೆ ಸೂಕ್ಷ್ಮದ ಸದ್ದು ಕಿವಿಯೊಳು ಬೀಳುವುದು. ನಿತ್ಯ ಕಾಲವಗತ್ಯ ಮನದೊಳು ನೀವೇ ಯೋಚಿಸಿಕೊಳ್ಳುವುದು. ನಿತ್ಯ ಕಾಲವಗತ್ಯ ಮನದೊಳು ನೀವೇ ಯೋಚಿಸಿಕೊಳ್ಳುವುದು. ಮುಂದೆ ಕಾಣುವ ನಿತ್ಯ ಕಾಲವು ಶ್ರೇಷ್ಠವಾಗಿದೆ ನೋಡಿರಿ. ಸಂದು ಹೋಗುವ ಧರೆಯ ಚಿಂತೆಯ ಬಿಟ್ಟು ಯೋಚನೆ ಮಾಡಿರಿ. ಪ್ರೈಸ್ ಗಾಡ್, ಆಮೆನ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಕೂಡಿ ಬಂದಿರುವಂತಹ ದೇವ ಮಂದಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಈ ದಿನ ವಿಶೇಷವಾಗಿ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ನಮ್ಮ ಜೊತೆಯಲ್ಲಿ ಬೋಧಕರಾದಂತ ಅಶೇರ್ ಇದ್ದಾರೆ. ಅವರು ಬೆಳಗಾಂ ಸೆಂಟ್ರಲ್ ಕನ್ನಡ ಸಭೆಯ ಬೋಧಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವತ್ತು ಅವರು ನಮ್ಮ ಜೊತೆಲಿ ಇರುವುದರಿಂದ ದೇವರ ಕೃಪೆ ಅವರ ಮೇಲೆ ಇರಲಿ. ವಿಶೇಷವಾಗಿ ಅವರು ದೇವರ ಆತ್ಮನು ಅವರನ್ನ ನಡೆಸಲಿ. ಈ ದಿನದ ಸಂದೇಶಕ್ಕಾಗಿ ನಾನು ಅವರನ್ನ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಬೋಧಕರೇ, ಸಮಯ ನಿಮ್ಮದು. ದೇವರ ಪರಿಶುದ್ಧವಾಗಿರುವಂತಹ ನಾಮಕ್ಕೆ ಸ್ತೋತ್ರವಾಗ್ಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನ ವಾಕ್ಯವನ್ನ ಧ್ಯಾನಿಸುವಂತ ಒಂದು ವಿಶೇಷವಾಗಿರುವಂತ ಸಹಾಯವನ್ನ ಕರ್ತನ ಒದಗಿಸಿಕೊಟ್ಟಿರೋದಕ್ಕಾಗಿ ನಾನು ಮೊದಲನೇದಾಗಿ ಕರ್ತನಿಗೆ ಸ್ತೋತ್ರ ಮಾಡುವಂತನಾಗಿದ್ದೇನೆ. ಅದೇ ಪ್ರಕಾರವಾಗಿ ಈ ಒಂದು ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಹಂಚೋದಕ್ಕೋಸ್ಕರವಾಗಿ ಅವಕಾಶ ಮಾಡಲ್ಪಟ್ಟಂತ ಹಿರಿಯ ಬೋಧಕರಾಗಿರುವಂತ ರಾಜು ಪಾಸ್ಟರ್ ಅವ್ರಿಗೆ ಕೂಡ ವಿಶೇಷವಾಗಿರುವಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ನಾವು ಬೆಳಗಿನ ಜಾವ ನಾವು ಸ್ವಲ್ಪ ಸಮಯ ಕರ್ತನ ವಾಕ್ಯ ಧ್ಯಾನ ಮಾಡೋದಕ್ಕಿಂತ ಮುಂಚಿತವಾಗಿ ದೇವರ ಪ್ರಸನ್ನತೆಗೋಸ್ಕರವಾಗಿ ಮತ್ತು ದೇವರು ಈ ದಿವಸದಲ್ಲಿ ನಮಗೆ ಕಲಿಸಬೇಕಾಗಿರುವಂತ ಪಾಠವನ್ನ ಕಲಿಸೋದಕ್ಕೋಸ್ಕರವಾಗಿ ಕರ್ತನಲ್ಲಿ ಪ್ರಾರ್ಥಿಸುವಂತರಾಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ದೇವರೇ, ರಾತ್ರಿ ಇಲ್ಲ ನಮ್ಮನ್ನ ಕಾಪಾಡಿದ್ದೀರಿ. ಬೆಳಗಿನ ಜಾವದಲ್ಲಿ ಎಳಿಸಿರೋದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಪರಿಶುದ್ಧಾತ್ಮ ದೇವರ ಮುಖಾಂತರವಾಗಿ ನೀವೇ ಬಾಯಿಗೆ ಬಾಯಾಗಿದ್ದು ನಿಮ್ಮ ಆಲೋಚನೆಗಳು ಏನಿದ್ದಾವೋ ಅದನ್ನ ಪರಿಶುದ್ಧಾತ್ಮನ ಮುಖಾಂತರವಾಗಿ ತಿಳಿಯಪಡಿಸ್ರಿ. ಅದರ ಮುಖಾಂತರ ನಾವು ನಮ್ಮ ಜೀವಿತಗಳನ್ನ ಸರಿಪಡಿಸ್ಕೊಳ್ಬೇಕಾಗುವಂತೆ ವಾಕ್ಯ ಕೇಳುವಂತ ಪ್ರತಿಯೊಬ್ಬರು ತಮ್ಮ ಜೀವಿತಗಳನ್ನ ಸರಿಪಡಿಸ್ಕೊಂಡು ಸರಿಯಾಗಿರುವಂತ ದಾರಿಯಲ್ಲಿ ನಡೆಯುವುದಕ್ಕಾಗುವಂತೆ ಸಜ್ಜನರಾಗಿ ನಾವು ಜೀವಿಸೋದಕ್ಕಾಗುವಂತೆ ನಿಮ್ಮ ವಾಕ್ಯದ ಬೆಳಕು ನಮ್ಮನ್ನ ನಡೆಸೋದಕ್ಕಾಗುವಂತೆ ನೀವೇ ಕೃಪೆ ತೋರಿಸ್ತಾ ಬರ್ಬೇಕಾಗಿಯೂ ಮತ್ತು ವಾಕ್ಯದೊಟ್ಟಿಗೆ ಮಾತಾಡಿ ಅದರ ಮುಖಾಂತರ ನಮ್ಮ ಜೀವಿತಗಳನ್ನ ಸರಿಯಾದ ರೀತಿಯಲ್ಲಿ ನಡೆಸೋದಕ್ಕಾಗುವಂತೆ ನೀವು ಕೃಪೆ ತೋರಿಸ್ತಿರೆಂಬುದಾಗಿ ನಾವು ನಂಬುವಂತರಾಗುತ್ತಾ ನಿಮ್ಮ ವಿಶೇಷವಾಗಿರುವಂತ ಸಹಾಯ ಈ ಸಂದರ್ಭದಲ್ಲಿ ನಮಗೆ ಅವಶ್ಯಕತೆ ಇದೆ. ನೀವೇ ಮಾಡಿ ಮಹಿಮೆ ಎಂಬುದಾಗಿ ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ದೇವರೇ,
ಆಮೇನ್. ಆಮೆನ್. ಓಕೆ, ಸ್ವಲ್ಪ ಸಮಯ ಕರ್ತನ ವಾಕ್ಯವನ್ನ ಧ್ಯಾನ ಮಾಡ್ಕೊಳ್ಳೋಣ. ನಮ್ಮ ಸತ್ಯವೇದದಲ್ಲಿ ಮತ್ತಾಯನ್ ಬರೆದಂತ ಸುವಾರ್ತೆ 8ನೇ ಅಧ್ಯಾಯದ ಕಡೆಗೆ ನಮ್ಮ ಸತ್ಯವೇದ ಧ್ಯಾನವನ್ನ ನಾವು ಪ್ರಾರಂಭಿಸುವಂತರಾಗೋಣ. ಮತ್ತಾಯನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 5ನೇ ವಚನದಿಂದ 13ನೇ ವಚನದವರೆಗೂ ನಾವು ಬರುವಂತ ಕೆಲವೊಂದು ವಿಚಾರಗಳನ್ನ, ದೇವರ ಆಲೋಚನೆಗಳನ್ನ ಗ್ರಹಿಸಿಕೊಳ್ಳುವಂತರಾಗೋಣ. ಇಲ್ಲೊಂದು ಘಟನೆ ನಡೆಯುವಂತದಾಗಿದೆ. ಇಲ್ಲಿ 5ನೇ ವಚನದಿಂದ 13ನೇ ವಚನದವರೆಗೂ ನಾವ್ ಏನ್ ನೋಡ್ಕೊಳ್ಳಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಒಬ್ಬ ಶತಾಧಿಪತಿಯ ಆಳನ್ನ ಯೇಸು ಸ್ವಾಮಿ ಸ್ವಸ್ಥ ಮಾಡಿರುವಂತದ್ರ ಬಗ್ಗೆ ನಾವು ಈ ವಚನಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಆದ್ರೆ ಈ ಶತಾಧಿಪತಿಯ ಆಳ್ಗೆ ಯಾವ ರೀತಿಯಾಗಿ ಅದ್ಭುತವಾಯಿತು ಅನ್ನೋಂಥದ್ದು ತುಂಬಾ ಸ್ವಾರಸ್ಯಕರವಾಗಿರುವಂತ ವಿಚಾರ. ಆದ್ರೆ ಅದ್ಭುತ ಆಗೋದಕ್ಕೋಸ್ಕರವಾಗಿ ಕಾರಣವಾದಂತವ್ರು ಆದ್ರೂ ಯಾರು ಅನ್ನೋದ್ರ ಬಗ್ಗೆ ಇದೇ ವಚನಗಳಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ. ನಾವು 5ನೇ ವಚನದಲ್ಲಿ ನಾವು ಗಮನಿಸುವುದಾದ್ರೆ, ಆತನು ಕಪೆರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಕೇಳಿಕೊಂಡನು. ನಾವು ಗಮನಿಸುವಂತರಾಗಿದ್ದೇವೆ, ಇಲ್ಲಿ ಒಬ್ಬ ಶತಾಧಿಪತಿ ಅನ್ನಂತ ಒಬ್ಬ ವ್ಯಕ್ತಿ ಇದ್ದಾನೆ. ಈತನು ಅನ್ಯನಾಗಿದ್ದಂಥವನು. ಈತನು ದೈವರನ್ನ ಹುಡಿಕೊಂಡು ಬಂದಿರುವಂತ ವ್ಯಕ್ತಿ ಆಗಿದ್ದನ್ನು ಕಾರಣ ಏನೆಂಬುದಾಗಿ ನಾವು ಗಮನಿಸುವಂತರಾಗೋಣ. ಈ ಶತಾಧಿಪತಿಯ ಒಂದು ವಿಶಿಷ್ಟವಾಗಿರುವಂತ ಗುಣದ ಕುರಿತಾಗಿ ಇವತ್ತು ನಾವು ಧ್ಯಾನ ಮಾಡುವಂತರಾಗೋಣ. ಈ ಶತಾಧಿಪತಿ ಅನ್ಯನಾಗಿದ್ದಾಗಿ ಕೂಡ ಆತನಲ್ಲಿ ಇದ್ದಂತ ವಿಶಿಷ್ಟವಾಗಿರುವಂತ ಮತ್ತು ಸುಂದರವಾಗಿರುವಂತ ಗುಣಗಳ ಕುರಿತಾಗಿ ಇವತ್ತು ನಾವುಗಳು ಏನು ಕಲೀಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ದಿವಸದಲ್ಲಿ ಧ್ಯಾನ ಮಾಡ್ಕೊಳ್ಳೋಣ. ಇಲ್ಲಿ ಕಪೆರ್ನೌಮಿಗೆ ಯೇಸು ಸ್ವಾಮಿಯವರು ಸುವಾರ್ತೆ ನಿಮಿತ್ತವಾಗಿ ಬಂದಂತ ಸಂದರ್ಭದಲ್ಲಿ ಇದನ್ನ ತಿಳಿದಿರುವಂತ ಶತಾಧಿಪತಿ ಯೇಸು ಸ್ವಾಮಿಯವರ ಬಳಿಗೆ ಬಂದನು ಎಂಬುದಾಗಿ ನಾವು ಗಮನಿಸ್ತೇವೆ. ಈ ಶತಾಧಿಪತಿ ಬಂದಂತ ಕಾರಣ ಬಂದೇನಂತ ಹೇಳಿದ್ರೆ, ತನ್ನ ಆಳು ಪಾರ್ಶ್ವವಾಯು ರೋಗದಲ್ಲಿದ್ದಾನೆ. ಆತನು ಓಡಾಡಕ್ಕೆ ಆಗೋಲ್ಲ. ನಂತರವಾಗಿ ಆತನ ಯಾವುದೇ ಕಾರಣಕ್ಕೂ ಕೂಡ ಆತನ ನಡೆಯೋದಕ್ಕೆ ಶಕ್ತಿ ಆತನಿಗೆ ಇಲ್ಲ, ಆಳಿಗೆ. ನಂತರವಾಗಿ ಮಾತಾಡೋದಕ್ಕೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಮತ್ತು ಪಾರ್ಶ್ವವಾಯು ರೋಗದಿಂದ ಆತನು ತತ್ತರಿಸಿ ಹೋಗಿರೋದ್ರಿಂದ ಈ ಶತಾಧಿಪತಿ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಅವರ ಬಳಿಗೆ ಬಂದು ಆ ಶತಾಧಿಪತಿಯ ಆಳಿಗೆ ಗುಣ ಆಗುವುದಕ್ಕೋಸ್ಕರವಾಗಿ ದೇವರಲ್ಲಿ ಅಥವಾ ಯೇಸು ಸ್ವಾಮಿಯವರಲ್ಲಿ ಮರಿ ಇಡುವಂತದ್ದನ್ನ ಗಮನಿಸ್ತೇವೆ. ಈ ಶತಾಧಿಪತಿಗೆ ಇದ್ದಂತ ಮೊದಲನೇ ಗುಣ ಬಂದೇನಂತ ಹೇಳಿದ್ರೆ, ತನ್ನ ಜನರ ಬಗ್ಗೆ ಕಾಳಜಿ ಉಳ್ಳಂತ ವ್ಯಕ್ತಿಯಾಗಿದ್ದನು. ಈ ಶತಾಧಿಪತಿ ತುಂಬಾ ದೊಡ್ಡ ನಾಯಕನಾಗಿದ್ದಂಥವನು. ಈತನ ಕೈ ಕೆಳಗಡೆ ಅನೇಕ ಸೇವಕರುಗಳು ಕೂಡ ಇದ್ದಾರೆ. ಆದ್ರೊಬ್ಬ ಸೈನಿಕನಿಗೆ ಪಾರ್ಶ್ವವಾಯು ರೋಗ ಬಂದಿದೆ ಎಂಬುದಾಗಿ ಆಲೋಚಿಸುವುದಾದ್ರೆ, ಆತನು ಬೇರೊಬ್ಬ ಸೇವಕನನ್ನ ಯೇಸು ಸ್ವಾಮಿಗೆ ಬಳಿಗೆ ಕಳಿಸಿ ಈ ವಿಚಾರವನ್ನ ಸುದ್ದಿನ ತಿಳಿಸ್ಬೋದಾಗಿತ್ತೇನೋ. ಆದ್ರೆ ಆಳಿನ ಬಗ್ಗೆ ಅತಿ ಅಕ್ಕರೆ ಇರೋದ್ರಿಂದ, ಆಳನ್ನ ಅತಿ ಪ್ರೀತಿ ಮಾಡ್ತಿದ್ದಂತ ಒಬ್ಬ ವ್ಯಕ್ತಿ ಈತನಾಗಿದ್ರಿಂದ ಈ ಆಳಿಗೋಸ್ಕರವಾಗಿ ಆತನೇ ಸ್ವತಃ ಬಂದನು ಎಂಬುದಾಗಿ ನಾವು ಗಮನಿಸ್ತೇವೆ. ಕಾರಣ, ಈತನಲ್ಲಿದ್ದಂತ ಮೊದಲನೇ ಗುಣಲಕ್ಷಣಗಳೇನಂತ ಹೇಳಿದ್ರೆ, ಕಾಳಜಿ ಅನ್ನಂಥದ್ದು ಆತನಿಗಿತ್ತು. ಆತನ ಆಳಿನ ಬಗ್ಗೆ ಆತನು ಕಾಳಜಿ ಉಳ್ಳಂತ ವ್ಯಕ್ತಿಯಾಗಿದ್ದನು. ಅದರ ಪ್ರಯುಕ್ತವಾಗಿ ಯೇಸು ಸ್ವಾಮಿ ಹತ್ರ ಬಂದಿರುವಂತದ್ದನ್ನ ನಾವು ಗಮನಿಸುವಂತರಾಗಿದ್ದೇವೆ. ಪ್ರಿಯ ದೇವ್ರ ಮಕ್ಕಳೇ, ಇವತ್ತು ನಾವು ಯಾರ ಬಗ್ಗೆ ಕಾಳಜಿನ ಹೊಂದಿರುವಂತ ವ್ಯಕ್ತಿಗಳಾಗಿದ್ದೇವೆ? ನಾವು ಸೇವಕರುಗಳಾಗಿದ್ದಿರ್ಬೋದು, ವಿಶ್ವಾಸಿಗಳಾಗಿರ್ಬೋದು, ಮತ್ತು ಲೋಕದಲ್ಲಿ ಅನೇಕ ಜವಾಬ್ದಾರಿಗಳನ್ನ ಉಳ್ಳಂತ ವ್ಯಕ್ತಿಗಳಾಗಿರ್ಬೋದು. ಆದ್ರೆ ನಮ್ಮ ಕೈ ಕೆಳಗಡೆ ಇರುವಂತ ವ್ಯಕ್ತಿಯ ಬಗ್ಗೆ ನಾವು ಯಾವತ್ತಾದ್ರೂ ಕಾಳಜಿನ ತೋರಿಸಿದ್ದೀವ? ಅಥವಾ ನಾವು ಕುಟುಂಬದಲ್ಲಿರುವಾಗ ನಮ್ಮ ಕುಟುಂಬದಲ್ಲಿರುವಂತ ವ್ಯಕ್ತಿಯ ಬಗ್ಗೆ, ಅಥವಾ ಕುಟುಂಬದಿಂದ ಹೊರಗಡೆ ಇರುವಂತ ಜನಗಳ ಬಗ್ಗೆ, ಮತ್ತು ಕಷ್ಟದಲ್ಲಿರುವಂತ ಜನಗಳ ಕುರಿತಾಗಿ, ಮತ್ತು ಹಿಂಸೆಗಳನ್ನ ತಾಳುವಂತ ಜನಗಳ ಕುರಿತಾಗಿ, ಮತ್ತು ನೋವಿನಿಂದ ದುಃಖದಿಂದ ನರಳುವಂತ ವ್ಯಕ್ತಿಗಳ ಕುರಿತಾಗಿ, ಮತ್ತೆ ಅದೇ ತರವಾಗಿ ಲೋಕದಲ್ಲಿ ಯಾವುದೇ ಕಾರಣಕ್ಕೂ ಸದೃಢರಿಲ್ದಾಗೆ ಅನೇಕ ರೋಗಿಗಳು, ಅನೇಕ ಕಷ್ಟದಲ್ಲಿರುವಂತವರು, ಅನೇಕ ದುಃಖಿತರಿದ್ದಾರೆ. ಅವರ ವಿಚಾರವಾಗಿ ನಾವೇನಾದ್ರೂ ಇವತ್ತು ಕಾಳಜಿ ಉಳ್ಳವರಾಗಿದ್ದೀವ ಅನ್ನಂಥದ್ದು ತುಂಬಾ ಮುಖ್ಯವಾಗುವಂತದ್ದಾಗಿದೆ. ಇಲ್ಲಿ ಆಳಿಗೋಸ್ಕರವಾಗಿ ಶತಾಧಿಪತಿ ಯೇಸು ಸ್ವಾಮಿ ಹತ್ರ ಬಂದು, ಇವತ್ತು ನಾವು ಅನೇಕ ರೋಗಿಗಳು ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ. ಅನೇಕ ಜನಗಳು ರಕ್ಷಣೆ ಇಲ್ಲದೆ ನರಳುವಂತವರಾಗಿದ್ದಾರೆ. ಮತ್ತು ಅನೇಕ ಜನಗಳು ಪಾಪದ ಬಲೆಯಲ್ಲಿ ಸಿಕ್ಕಾಕೊಂಡಿರುವಂತ ವ್ಯಕ್ತಿಗಳಿದ್ದಾರೆ. ಮತ್ತು ಅನೇಕ ಜನಗಳು ಅನೇಕ ರೀತಿಯಾಗಿರುವಂತ ವೇದನೆಗಳಲ್ಲಿ ಒದ್ದಾಡುವಂತ ಪರಿಸ್ಥಿತಿಗಳಲ್ಲಿ ಇರುವಂತ ಸಂದರ್ಭದಲ್ಲಿ ಆ ಜನಗಳ ಹಿತಕ್ಕೋಸ್ಕರವಾಗಿ, ಆ ಜನಗಳ ಕಾಳಜಿಗೋಸ್ಕರವಾಗಿ ಇವತ್ತು ನಮ್ಮ ಜೀವಿತ ತುಡಿತಾ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಆಲೋಚಿಸ್ಬೇಕು.
ಹೌದು, ನಾವು ದೇವರ ಮಕ್ಕಳಾಗಿರುವಂತವ್ರು ಇತರರ ಬಗ್ಗೆ ಕಾಳಜಿ ಉಳ್ಳಂತ ವ್ಯಕ್ತಿಗಳಾಗಿರ್ಬೇಕು. ಅದು ಯೇಸು ಸ್ವಾಮಿಯವರ ಗುಣ. ನಾವು ಇನ್ನೊಬ್ಬರನ್ನ ಕರುಣಿಸೋದಕ್ಕೋಸ್ಕರವಾಗಿರುವಂತವ್ರು ಇರಬೇಕು. ನಂತರವಾಗಿ ಇನ್ನೊಬ್ಬರ ಬಗ್ಗೆ ಕಾಳಜಿನ ತೋರಿಸುವಂತ ವ್ಯಕ್ತಿಗಳಾಗಿರ್ಬೇಕು. ಇಲ್ಲಿ ಶತಾಧಿಪತಿ ನಾವು ಗಮನಿಸುವುದಾದ್ರೆ ಆತನ ಆಳಿನ ವಿಚಾರವಾಗಿ ಯೇಸು ಸ್ವಾಮಿ ಹತ್ರ ಮನವಿ ಇಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಆಳಿನ ಬಗ್ಗೆ ಎಷ್ಟೊಂದು ಕನಿಕರ ಆತನಿಗೆ ಇದೆ, ಎಷ್ಟೊಂದು ಕಾಳಜಿ ಆತನಿಗೆ ಆಳಿನ ಬಗ್ಗೆ ಇದೆ. ಇವತ್ತು ನಮ್ಮ ಜೀವಿತಗಳಲ್ಲೂ ಕೂಡ ಅದೇ ಪ್ರಕಾರವಾಗಿ ನಾವು ಕಾಳಜಿಯನ್ನ ಎಲ್ಲಾ ವ್ಯಕ್ತಿಗಳ ವಿಚಾರವಾಗಿ ಇರುವಂತ ಅಥವಾ ಕಾಳಜಿನ ಇಟ್ಕೊಂಡಿರುವಂತ ವ್ಯಕ್ತಿಗಳಾಗಿ ನಾವು ಕಾಣಿಸಲ್ಪಡುವಂತರಾಗಿರ್ಬೇಕು. ಕಾರಣ ನಾವು ದೇವರ ಮಕ್ಕಳಾದ್ಮೇಲೆ, ದೇವರ ಪ್ರೀತಿ ನಮ್ಮಲ್ಲಿ ಇದ್ಮೇಲೆ ನಾವು ಲೋಕದಲ್ಲಿರುವಂತ ಎಲ್ಲಾ ವ್ಯಕ್ತಿಗಳ ಕುರಿತಾಗಿ ಕಾಳಜಿ ಉಳ್ಳವರಾಗಿ, ಲೋಕದಲ್ಲಿ ಜನಗಳು ಇರುವಂತ ಕೊರತೆಗಳಿಗೋಸ್ಕರವಾಗಿ ಅಥವಾ ಲೋಕದಲ್ಲಿ ಜನಗಳು ಪಡುತ್ತಿರುವಂತಹ ಕೊರತೆಯ ವಿಚಾರವಾಗಿ, ದುಃಖದ ವಿಚಾರವಾಗಿ, ಕಷ್ಟದ ವಿಚಾರವಾಗಿ ಎಲ್ಲಾ ವಿಚಾರಗಳನ್ನ ಕರ್ತನ ಮುಂದೆ ತೆಗೆದುಕೊಂಡು ಬಂದವರಾಗಿ, ಇತರರಿಗೋಸ್ಕರವಾಗಿ ಪ್ರಾರ್ಥಿಸೋದಕ್ಕೋಸ್ಕರವಾಗಿಯೂ ಮತ್ತು ಇತರರ ಅಗತ್ಯತೆಗಳನ್ನ ಪೂರೈಸೋದಕ್ಕೋಸ್ಕರವಾಗಿಯೂ ನಾವು ಕಾಳಜಿ ಉಳ್ಳಂತ ಮನಸ್ಥಿತಿಯಲ್ಲಿ ಇರುವುದಾದ್ರೆ ಖಂಡಿತವಾಗಿ ಆಶೀರ್ವಾದಕರವಾಗಿರುವಂತದ್ದಾಗಿದೆ. ಈ ರೀತಿಯಾಗಿರುವಂತ ಕಾಳಜಿನ ಹೊಂದಿರುವಂತ ವ್ಯಕ್ತಿ ಬಂದೇನಂತ ಹೇಳಿದ್ರೆ ಈ ಶತಾಧಿಪತಿ ಆಗಿದ್ದನು. ಈತನು ದೇವರಲ್ಲಿ ತುಂಬಾ ಭಕ್ತಿ ಉಳ್ಳವನಾಗಿ ತನ್ನ ಆಳಿಗೋಸ್ಕರವಾಗಿ ಆತನು ಬೇಡಿಕೊಂಡು ಎಂಬುದಾಗಿ ನಮ್ಮ ಸತ್ಯವೇದದಲ್ಲಿ ಗಮನಿಸುವಂತರಾಗಿದ್ದೇವೆ. ಆತನ ಶತಾಧಿಪತಿ ಆಳಿಗೆ ಗುಣ ಆದಂತದಕ್ಕೆ ಕಾರಣ ಇದು ಒಂದು ಕೂಡ. ಏಕೆಂದ್ರೆ ಶತಾಧಿಪತಿ ಆತನ ಆಳಿನ ವಿಚಾರವಾಗಿ ಬಂದೇನಂತ ಹೇಳಿದ್ರೆ ಮೊದಲನೇದಾಗಿ ಕಾಳಜಿಯನ್ನ ವಹಿಸಿದ್ದು ಎಂಬುದಾಗಿ ನಮ್ಮ ಸತ್ಯವೇದದಲ್ಲಿ ಗಮನಿಸುವಂತರಾಗಿದ್ದೇವೆ. ನಮ್ಮ ಜೀವಿತಗಳಲ್ಲೂ ಕೂಡ ಅದ್ಭುತ ನಡಿಬೇಕು ಅಂತ ಹೇಳಿದ್ರೆ ನಾವು ಇತರರ ವಿಚಾರದಲ್ಲಿ ಕಾಳಜಿ ಉಳ್ಳವರಾಗಿರದೆ ನಮ್ಮ ಜೀವಿತಗಳಲ್ಲಿ ಅದ್ಭುತವನ್ನ ಹೊಂದಲಿಕ್ಕೆ ಸಾಧ್ಯ ಆಗೋಲ್ಲ. ನಾವು ಕಾಳಜಿಯನ್ನ ಇತರರ ವಿಚಾರದಲ್ಲಿ ಹೊಂದುವಂತರಾಗಿರ್ಬೇಕು. ಪರ ಹೆಚ್ಚಿನ ಚಿಂತನೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ದೇವರ ಮಕ್ಕಳಾಗ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗೋಲ್ಲ. ಇವತ್ತು ಎಷ್ಟು ಜನ ಪರದ ಹಿತಚಿಂತನೆಯನ್ನ ಮಾಡ್ತಾ ಇದ್ದೇವೆ. ಬೇರೆಯವರು ಕಷ್ಟದಲ್ಲಿರುವಾಗ ಎಷ್ಟು ಜನ ಕಷ್ಟಗಳಿಗೆ ನಾವು ಸ್ಪಂದಿಸ್ತೇವೆ. ಬೇರೆಯವರ ಸಮಸ್ಯೆಗಳಿರುವಾಗ ಎಷ್ಟು ಜನಗಳಿಗೆ ಅವರ ಸಮಸ್ಯೆಗಳಿಗೆ ನಾವು ಸ್ಪಂದಿಸುವಂತ ಕೆಲಸ ಮಾಡುವಂತರಾಗಿದ್ದೇವೆ. ಬೇರೆಯವರ ಬಗ್ಗೆ ಕಾಳಜಿಯನ್ನ ತೋರಿಸುವಂತರಾಗಿರ್ಬೇಕು. ಬೇರೆಯವರ ಕಷ್ಟಗಳಲ್ಲಿ ನಾವು ಸಹಕಾರಿಗಳಾಗಿದ್ದುಕೊಂಡು ಅವರ ಕಷ್ಟಗಳ ಅಗತ್ಯತೆಗಳನ್ನ ಪೂರೈಸೋದಕ್ಕೋಸ್ಕರವಾಗಿ ನಮ್ಮ ಕಡೆ ಆಗುವಂತ ಕೆಲಸಗಳನ್ನ ನಾವು ಅವರಿಗೆ ಮಾಡಿಕೊಡುವ ಮುಖಾಂತರವಾಗಿ ನಾವು ಯೇಸು ಸ್ವಾಮಿ ಮಕ್ಕಳೆಂಬುದಾಗಿ ತೋರಿಸುವಂತ ಹಂಗಿನಲ್ಲಿ ಇರುವಂತವರಾಗಿರ್ಬೇಕು. ನಾವು ಕಾಳಜಿಯನ್ನ ತೋರಿಸುವಂತ ವ್ಯಕ್ತಿಗಳಾಗಿರ್ಬೇಕು. ದೈವರ ಗುಣ ಇಲ್ಲಿ ಹೆಣ್ಣಿನಾಗಿರುವಂತ ಶತಾಧಿಪತಿಗೂ ಇತ್ತು ಎಂಬುದಾಗಿ ನಾವು ಗಮನಿಸುವಂತರಾಗಿದ್ದೇವೆ. ಇದು ತುಂಬಾ ಆಶ್ಚರ್ಯಕರವಾಗಿರುವಂತ ವಿಚಾರ. ಆ ರೀತಿಯಾಗಿರುವಂತ ಶತಾಧಿಪತಿ ಒಳ್ಳೆ ಗುಣಗಳನ್ನ ಹೊಂದ್ಕೊಂಡಿದ್ದ ವ್ಯಕ್ತಿ ಆಗಿದ್ನು. ಅದೇ ಭಾವನೆ ನಮ್ಮಲ್ಲೂ ಕೂಡ ಇರಬೇಕು. ಅದೇ ಪ್ರಕಾರವಾಗಿ ಎರಡನೇ ಅಂಶವಾಗಿ ಶತಾಧಿಪತಿಗೆ ಇದ್ದಂತ ಇನ್ನೊಂದು ಗುಣ ಏನಂತ ಹೇಳಿದ್ರೆ 7ನೇ ವಚನದಲ್ಲಿ ಗಮನಿಸ್ತೇವೆ. ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಎಂಬುದಾಗಿ ಹೇಳ್ತಾನೆ. ನೋಡಿ, ಶತಾಧಿಪತಿಗಿದ್ದಂತ ಎಂತ ಒಳ್ಳೆ ಗುಣ. ಆತನು ಕ್ರಿಸ್ತನ ಮುಂದೆ ತುಂಬಾ ತಗ್ಗಿಸ್ಕೊಳ್ತಾ ಇದ್ದಾನೆ. ಯೇಸು ಸ್ವಾಮಿಯವರು, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಎಂಬುದಾಗಿ ಆತನು ಹೇಳುವಂತನಾಗಿದ್ದಾನೆ. ಆದ್ರೆ ಆತನಿಗೆ ಲೋಕರುಡಿಯಾಗಿ ಯೋಗ್ಯತೆ ಇಲ್ಲ ಅಂತಲ್ಲ, ಬದಲಾಗಿ ಆತನು ಉನ್ನತವಾಗಿರುವಂತ ಸ್ಥಾನದಲ್ಲಿ ಇದ್ದಂಥವನು, ಶತಾಧಿಪತಿ ಆಗಿದ್ದಂಥವನು. ಆತನ ಕೈ ಕೆಳಗಡೆ ಅನೇಕ ಜನಗಳು ಸೈನಿಕರುಗಳು ಇದ್ದಾರೆ. ಆತನಿಗೆ ಆದಂತ ಲೋಕದಲ್ಲಿ ರೋಮನ್ ಸಾಮ್ರಾಜ್ಯದಲ್ಲಿ ಉನ್ನತವಾಗಿರುವಂತ ಒಂದು ಹುದ್ದೆ ಇದೆ. ಆದ್ರೆ ಲೋಕದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯಾಗಿದ್ದಂಥವನು ಈ ಶತಾಧಿಪತಿ. ಆದ್ರೆ ಕ್ರಿಸ್ತನ ಮುಂದೆ ಯಾವ ರೀತಿ ತಗ್ಗಿಸ್ಕೊಳ್ತಾನೆ ನೋಡಿ. ನೀವು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನಗಿಲ್ಲ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಆತನನ್ನು ಸಂಪೂರ್ಣವಾಗಿ ಆತನು ಶೂನ್ಯವನ್ನಾಗಿ ಮಾಡಿಕೊಂಡು ಯೇಸು ಸ್ವಾಮಿಯವರು ಮಾತ್ರ ಶಕ್ತರಾಗಿದ್ದಾರೆ. ಅವರೇ ಲೋಕದ ಒಡೆಯರಾಗಿದ್ದಾರೆ. ಆ ದೊಡ್ಡ ದೇವರನ್ನ ಸ್ವೀಕರಿಸೋದಕ್ಕೋಸ್ಕರವಾಗಿ ನನಗೆ ಯೋಗ್ಯತೆ ಇಲ್ಲ ಅಂತೇಳಿ ಯೇಸು ಸ್ವಾಮಿ ಮುಂದೆ ಸಂಪೂರ್ಣವಾಗಿ ಆತನನ್ನ ಬರಿದು ಮಾಡಿಕೊಂಡು ಕರ್ತನ ಮುಂದೆ ಆತನ ತಗ್ಗಿಸಿಕೊಳ್ಳುವಂತ ಕೆಲಸ ಮಾಡುದು ಎಂಬುದಾಗಿ ನಾವು ಗಮನಿಸುವಂತರಾಗಿದ್ದೇವೆ. ನಮ್ಮ ಜೀವಿತಗಳಲ್ಲಿ ಅದ್ಭುತವಾಗ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಮಾಡ್ಬೇಕಾಗಿರುವಂತ ಕೆಲಸ ನಮ್ಮನ್ನ ನಾವು ತಗ್ಗಿಸಿಕೊಳ್ಳುವಂತರಾಗಿರ್ಬೇಕು. ನಮ್ಮನ್ನ ನಾವು ತಗ್ಗಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಖಂಡಿತ ದೈವದ ಆಶೀರ್ವಾದಗಳನ್ನ ನಾವು ಪಡ್ಕೊಳ್ಳಕ್ಕೆ ಸಾಧ್ಯನೇ ಆಗುಲ್ಲ. ತಗ್ಗಿಸುವಿಕೆ ಖಂಡಿತವಾಗಿಯೂ ವಿಶೇಷವಾಗಿರುವಂತ ಗುಣವಾಗಿರುವಂತದ್ದು. ನಮ್ಮ ಜೀವಿತಗಳಿಗೆ ಅದ್ಭುತವು ಖಂಡಿತವಾಗ್ಬೇಕಂತ ಹೇಳಿದ್ರೆ ನಾವು ತಗ್ಗಿಸ್ಕೊಳ್ಳುವಂತ ಸ್ವಭಾವದವರಾಗಿರ್ಬೇಕು. ಅನೇಕ ಸರಿ ನಮ್ಮ ಹತ್ರ ಏನು ಇಲ್ಲ ಅಂತಾಗಿ ಕೂಡ ಕೆಲವೊಂದು ಸರಿ ನಾವು ಹೆಚ್ಚಿಸ್ಕೊಳ್ಳುವಂತ ಗುಣವನ್ನ ಮಾಡ್ಬಿಡ್ತೇವೆ. ಗರ್ವದ ಮುಖಾಂತರವಾಗಿ ನಾನು ಎಂಬುದಾಗಿ ಅನೇಕ ಸರಿ ನಮ್ಮ ಜೀವಿತಗಳನ್ನು ನಾಶನಕ್ಕೆ ಈಡು ಮಾಡ್ಕೊಳ್ಳುವಂತ ವ್ಯಕ್ತಿಗಳಾಗಿರ್ತೇವೆ. ಸತ್ಯವೇದದಲ್ಲೂ
ಎಲ್ಲರೂ ಕೂಡ ನಾನು ಎಂಬುದಾಗಿ ಗರ್ವಪಟ್ಟಂತ ಎಲ್ಲರೂ ಕೂಡ ನಾಶವಾದರು ಎಂಬುದಾಗಿ ನಮ್ಮ ಸತ್ಯವೇದದಲ್ಲಿ ಗಮನಿಸ್ತೇವೆ. ನಾನು ಎಂಬುದಾಗಿ ಗರ್ವಪಟ್ಟಂತ ನೆಬೂಕದ್ನೆಚ್ಚರನು 7 ವರ್ಷಗಳ ಕಾಲ ಹುಚ್ಚನಾಗಿ ಹುಲ್ಲು ತಿನ್ನುವಂತ ಪರಿಸ್ಥಿತಿಗೆ ಬಂದವನು. ಆ ಗರ್ವದ ಮುಖಾಂತರವಾಗಿ ಆತನು ರಾಜನ ಪಟ್ಟದಿಂದ ಕೆಳಗೆ ಇಳಿಬೇಕಾಗಿತ್ತು. ಆ ರೀತಿಯಾಗಿದ್ದಂತ ವ್ಯಕ್ತಿಯ ಕುರಿತಾಗಿ ನಾವು ಗಮನಿಸ್ತೇವೆ. ತುಂಬಾ ಆಗರ್ಭ ಶ್ರೀಮಂತನಾಗಿ ಮತ್ತು ಆಗರ್ಭ ರಾಜನಾಗಿದ್ದಂತ ನೆಬೂಕದ್ನೆಚ್ಚರನು ಗರ್ವ ಪಟ್ಟಿದ್ರಿಂದ 7 ವರ್ಷ ಆತನು ಹುಚ್ಚನಾಗಿ ಅಲಿಯುವಂತ ಪರಿಸ್ಥಿತಿಗೆ ಬಂದು. ಗರ್ವವು ಖಂಡಿತವಾಗಿ ನಮ್ಮನ್ನ ತಳ್ಳುವಂತದ್ದಾಗಿದೆ. ಗರ್ವವು ನಮ್ಮನ್ನ ನಾಶ ಮಾಡುವಂತದ್ದಾಗಿದೆ. ಲೂಸಿಫರನ್ನು ಪ್ರಾರಂಭದಲ್ಲಿ ಗರ್ವಪಟ್ಟು ಆತನು ಸೈತಾನನಾದ್ದು. ಈ ರೀತಿಯಾಗಿ ಸತ್ಯವೇದದಲ್ಲಿ ಅನೇಕ ಜನಗಳು ಗರ್ವ ನಾನು ಎಂಬುದಾಗಿ ಅವರ ಜೀವಿತಗಳನ್ನ ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಜೀವಿತವನ್ನೇ ಅಂತ್ಯಗೊಳಿಸ್ಕೊಳ್ಳುವಂತ ಆಲೋಚನೆಗೆ ಬಂದಂತವ್ರು ಸತ್ಯವೇದದಲ್ಲಿ ಅನೇಕರು ನಮಗೆ ಸಿಗ್ಲಕ್ ಸಾಧ್ಯ. ಆದ್ರೆ ಈ ಶತಾಧಿಪತಿ ಆದ್ರೂ ಗರ್ವವು ಕೊಡುವಂಥದ್ದು ದೇವರಿಗೆ ಅಯೋಗ್ಯವಾಗಿರುವಂತ ಕಾರ್ಯ ಎಂಬುದಾಗಿ ತಿಳಿದುಕೊಂಡು ಆತನು ದೇವರು ಶಕ್ತರಾಗಿದ್ದಾರೆ, ಅವರು ಶ್ರೇಷ್ಠವಾಗಿರುವಂತ ದೇವರಾಗಿದ್ದಾರೆ, ಅವರ ಮುಂದೆ ನಾನೇನು ಅಲ್ಲ ಎಂಬುದಾಗಿ ಪೌಲ ಯಾವ ರೀತಿಯಾಗಿ ಹೇಳ್ತಾನೋ ನಾನು ಕರ್ತನ ಮುಂದೆ ಧೂಳಾಗಿದ್ದೇನೆ ಎಂಬುದಾಗಿ, ಅದೇ ಪ್ರಕಾರವಾಗಿ ಅಥವಾ ಕರ್ತನ ಮುಂದೆ ಕಸವಾಗಿದ್ದೇನೆ ಎಂಬುದಾಗಿ ಮತ್ತು ಅದೇ ಪ್ರಕಾರವಾಗಿ ಕೀರ್ತನೆಗಾರನು ಕೂಡ ಹೇಳುವಂತನಾಗಿದ್ದಾನೆ, ನಾನು ಧೂಳಾಗಿದ್ದೇನೆ ಎಂಬುದಾಗಿ. ಈ ರೀತಿಯಾಗಿ ಆತನ ಕರ್ತನ ಮುಂದೆ ಸಂಪೂರ್ಣವಾಗಿ ಶತಾಧಿಪತಿ ಏನಂತ ಹೇಳಿದ್ರೆ ಆತನ ತಗ್ಗಿಸಿಕೊಂಡವನಾಗಿ ಸಂಪೂರ್ಣವಾಗಿ ಆತನನ್ನ ಶೂನ್ಯವನ್ನಾಗಿ ಮಾಡ್ಕೊಂಡು ಬರಿದಾಗಿ ಮಾಡ್ಕೊಂಡು ನಾನೇನು ಅಲ್ಲ ಕರ್ತನ್ ನೀವೇ ಅಲ್ಲ ಎಂಬುದಾಗಿ ಸಂಪೂರ್ಣವಾಗಿ ಕರ್ತನ ಮುಂದೆ ತಗ್ಗಿಸಿಕೊಳ್ಳುವಂತ ಕಾರ್ಯವನ್ನ ಅಲ್ಲಿ ಮಾಡುತ್ತೆ ಎಂಬುದಾಗಿ ನಾವು ಗಮನಿಸ್ತೇವೆ. ಅದೇ ಪ್ರಕಾರವಾಗಿ 8ನೇ ವಚನದಲ್ಲಿ ಇನ್ನೊಂದು ಮಾತು ಹೇಳುವಂತನಾಗಿದ್ದಾನೆ, ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಗುಣವಾಗುವುದು. ಇದರಲ್ಲಿ ಇನ್ನೊಂದು ಗುಣವನ್ನ ಗಮನಿಸ್ತೇವೆ, ಆತನಿಗಿದ್ದಂತ ನಂಬಿಕೆ ಕುರಿತಾಗಿ. ನೋಡಿ, ಆಳಿಗೆ ಇರುವಂತ ರೋಗದ ಕುರಿತಾಗಿ ಇಲ್ಲಿ ಬಂದಿದ್ದಾನೆ. ಅದರ ಶತಾಧಿಪತಿಗೆ ಎಂತ ನಂಬಿಕೆ ಇದೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ನೀವು ಬರೀ ಬಾಯಿ ಮಾತಿಂದ ಒಂದು ಮಾತು ಹೇಳ್ರಿ ನನ್ನ ಆಳಿಗೆ ಗುಣ ಆಗುತ್ತೆ ಅಂತ ಹೇಳಿ ಹೇಳ್ ತಕ್ಷಣನೇ ಖಂಡಿತವಾಗಿ ನನ್ನ ಆಳಿಗೆ ಗುಣ ಆಗುತ್ತೆ ಅಂತ ಹೇಳಿ ಆತನ ದೇವರಲ್ಲಿ ಎಂತ ವಿಶ್ವಾಸವಿಟ್ನು. ನಾವು ಗಮನಿಸ್ಬೇಕಿಂತ ನಂಬಿಕೆ ಇದ್ದಂತ ಕೆಲವರಲ್ಲಿ ತುಂಬಾ ಅತಿ ವಿಶೇಷವಾಗಿದ್ದಂತ ಒಂದು ಶತಾಧಿಪತಿ. ಏಕೆಂತ ಹೇಳಿದ್ರೆ ದೇವರು ಈತನ ನಂಬಿಕೆ ಕುರಿತಾಗಿ 10ನೇ ವಚನದಲ್ಲಿ 11ನೇ ವಚನಗಳಲ್ಲಿ ನಾವು ಗಮನಿಸುವುದಾದ್ರೆ ಇಸ್ರಾಯೇಲರಲ್ಲಿ ಅಂತ ನಂಬಿಗಸ್ತನ ಇಲ್ಲ ಅನ್ನಂತ ಮಾತನ್ನ ಯೇಸು ಸ್ವಾಮಿಯರು ಕೂಡ ಹೇಳುವಂತದ್ದನ್ನ ನಾವು ಗಮನಿಸ್ತೇವೆ. 10ನೇ ವಚನ ಓದ್ತೇನೆ, ಯೇಸು ಇದನ್ನ ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ ನಾನು ಇಂಥ ದೊಡ್ಡ ನಂಬಿಕೆಯನ್ನ ಇಸ್ರಾಯೇಲರಲ್ಲೂ ಕಾಣದಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೋಡಿ, ದೊಡ್ಡ ನಂಬಿಕೆ ಯೇಸು ಸ್ವಾಮಿಯಿಂದ ಪ್ರಶಂಸೆಯನ್ನ ಹೊಂದ್ತಾ ಇರುವಂತದ್ದು ಇಲ್ಲಿ ಶತಾಧಿಪತಿಯು. ಯೇಸು ಸ್ವಾಮಿಯವರಲ್ಲಿ ಯಾವ ರೀತಿ ವಿಶ್ವಾಸ ನಂಬಿಕೆ ಇಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ದೇವ್ರೇ ಬರೀ ನೀವು ಬಾಯಿ ಮಾತಿದ ಒಂದು ಮಾತು ಹೇಳ್ರಿ ಸಾಕು ನನ್ನ ಆಳಿಗೆ ಗುಣ ಆಗುತ್ತೇನಂತ ನಂಬಿಕೆಯನ್ನ ಇಲ್ಲಿ ಶತಾಧಿಪತಿ ವ್ಯಕ್ತಪಡಿಸಿದ್ನು. ಇವತ್ತು ನಮ್ಮ ನಂಬಿಕೆ ಯಾವ ರೀತಿಯಾಗಿರುವಂತದ್ದಾಗಿದೆ? ಅನೇಕ ಸರಿ ಪ್ರಾರ್ಥನೆ ಮಾಡದಾಗಿ ಕೂಡ ದೇವ್ರು ನನ್ನ ಪ್ರಾರ್ಥನೆ ಕೇಳಿದ್ದಾರೋ ಇಲ್ವೋ ಅಂತೇಳಿ ನಾವುಗಳು ಅನೇಕ ಸರಿ ಸಂದೇಹಗಳನ್ನ ಪಟ್ಬಿಡ್ತೇವೆ. ಆದ್ರೆ ಇವನು ಯಾವುದೇ ಕಾರಣಕ್ಕೂ ಸಂದೇಹವನ್ನ ಪಡದಾಗೆ ದೇವರ ಮಾತಿನಲ್ಲಿ ನಂಬಿಕೆ ಇಡ್ತಾ ಇದ್ದೇನೆ ಅಂತ ಹೇಳಿದ್ರೆ ದೇವರಲ್ಲಿ ಆತನ ಎಷ್ಟೊಂದು ವಿಶ್ವಾಸವಿಟ್ಟಿದ್ದವನು. ಖಂಡಿತವಾಗಿ ದೇವರ ಮಾತಿನಲ್ಲಿ ಅದ್ಭುತವಾಗ್ಲಿಕ್ಕೆ ಸಾಧ್ಯ. ದೇವರು ಭೂಮಿಯನ್ನ ಆಕಾಶವನ್ನ ಆಗ್ಲಿ ಎಂಬುದಾಗಿ ಹೇಳುವುದಾದ್ರೆ ಖಂಡಿತವಾಗಿ ಭೂಮಿ ಆಕಾಶಗಳು ಬರೀ ಬಾಯಿ ಮಾತಿನಿಂದ ಆಗಿರುವಂತದನ್ನ ನಾವು ಸತ್ಯವೇದದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ. ಎಲ್ಲಾ ಪ್ರಾಣಿಗಳು, ಸೂರ್ಯ, ಚಂದ್ರ, ನಕ್ಷತ್ರಗಳು, ಜಲಚರಗಳು ಯೇಸು ಸ್ವಾಮಿ ಬಾಯಿಂದ ಆಗಿರುವಂತದ್ದು. ಇಂಥ ಶ್ರೇಷ್ಠವಾಗಿರುವಂತ ದೇವರನ್ನ ಈತನ ನಂಬ್ತಾ ಇರುವಂತದ್ದು ಕೂಡ ಯೇಸು ಸ್ವಾಮಿ ನೀವೊಂದು ಮಾತು ಹೇಳಿ ನಿಮ್ಮ ಬಾಯ ಮಾತಿನ ಮುಖಾಂತರವಾಗಿ ನನ್ನ ಆಳಿಗೆ ಸ್ವಸ್ಥತೆ ಆಗುತ್ತೇನಂತ ವಿಶ್ವಾಸವನ್ನ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಆತನಿಗಿದ್ದಂತ ಎಂತ ದೊಡ್ಡ ನಂಬಿಕೆ. ಯೇಸು ಸ್ವಾಮಿ ಅದಕ್ಕೋಸ್ಕರ ಹೇಳ್ತಾರೆ, ಇಸ್ರಾಯೇಲ್ರಲ್ಲಿ ಕೂಡ ಇಂಥ ದೊಡ್ಡ ನಂಬಿಕೆನ ನೋಡ್ಲಿಲ್ವಲ್ಲ ಅಂತ ಹೇಳಿ. ಇವತ್ತು ನಮ್ಮ ಜೀವಿತಗಳಲ್ಲಿ ಈ ರೀತಿಯಾಗಿರುವಂತ ನಂಬಿಕೆ ಇದೆಯಾ? ಸ್ವಾಮಿ ಮಾತ್ರ ನಾವು ವಿಶ್ವಾಸ ಇಡ್ತಾ ಇದ್ದೀವ? ಇವತ್ತು ಖಂಡಿತವಾಗಿ ನಾವು ಆ ರೀತಿಯಾಗಿರುವಂತ ನಂಬಿಗಸ್ತರಾಗಿ ಅಥವಾ ನಂಬಿಕೆ ಉಳ್ಳಂತ ವ್ಯಕ್ತಿಗಳಾಗಿ ನಾವಿರುವುದಾದ್ರೆ ನಮ್ಮ ಜೀವಿತಗಳಲ್ಲಿ ಅದ್ಭುತವಾಗ್ಲಿಕ್ಕೆ ಸಾಧ್ಯ. ಈ ಶತಾಧಿಪತಿಯಲ್ಲಿ ಇದ್ದಂತ ಈ 3 ಗುಣಗಳ ಕುರಿತಾಗಿ ನಾವು ಆಲೋಚಿಸ್ಬೇಕು. ಆತನ ಕಾಳಜಿ ಉಳ್ಳಂತ ವ್ಯಕ್ತಿ ಆಗಿದ್ದನು, ಆತನು ತನ್ನಂತ ತಗ್ಗಿಸಿಕೊಳ್ಳುವಂತ ವ್ಯಕ್ತಿ ಆಗಿದ್ದನು, ತದನಂತರವಾಗಿ ಸ್ವಾಮಿಯಲ್ಲಿ ಸಂಪೂರ್ಣವಾಗಿರುವಂತ ನಂಬಿಕೆಯನ್ನ ಇಟ್ಟನೆಂಬುದಾಗಿ ನಾವು ಗಮನಿಸುವಂತರಾಗಿದ್ದೇವೆ. ಈ ಒಂದು ನಂಬಿಕೆಯನ್ನ ಆತನ ಇಟ್ಟಿರೋದ್ರಿಂದ ನಾವು ದೇವರ ವಾಕ್ಯದಲ್ಲಿ ಗಮನಿಸುವಂತರಾಗಿದ್ದೇವೆ. ಆತನ ಆಳಿಗೆ ಸಂಪೂರ್ಣವಾಗಿ ಗುಣವಾಯಿತು ಎಂಬುದಾಗಿ ನಾವು ಗಮನಿಸುವಂತರಾಗಿದ್ದೇವೆ. ಯೇಸು ಸ್ವಾಮಿಯವರಿಗೆ ಆತನು ತೋರಿಸಿದಂತ ಈ ಒಂದು ಗುಣಗಳನ್ನ ಯೇಸು ಸ್ವಾಮಿಯವರು ಕೂಡ ಇಷ್ಟಪಟ್ಟವರಾಗಿ ಆತನು ಯಾವ ರೀತಿಯಾಗಿ
ನಂಬಿದನೋ ನನ್ನ ಆಳಿಗೆ ನೀವು ಮಾತಿನ ಮುಖಾಂತರವಾಗಿ ಗುಣ ಆಗುತ್ತೆ ಅನ್ನೋಂಥದ್ದನ್ನ ಅದೇ ಪ್ರಕಾರವಾಗಿ ಅದೇ ಮಾತಿನ ಪ್ರಕಾರವಾಗಿ 13ನೇ ವಚನ ಹೇಳ್ತದೆ. ಬಳಿಕ ಯೇಸು ಆ ಶತಾಧಿಪತಿಗೆ ನೀನು ನಂಬಿದಂತೆ ನಿನಗಾಗಲಿ, ಹೋಗು ಎಂದು ಹೇಳಿದನು. ಅದೇ ಗಳಿಯಲ್ಲಿ ಅವನ ಆಳಿಗೆ ಗುಣವಾಯಿತು. ನೋಡಿ, ಯೇಸು ಸ್ವಾಮಿಯವರು ಹೇಳ್ತಾರೆ, ನಿನ್ನ ಆಳಿಗೆ ಯಾವಾಗ ನೀನು ನಂಬಿದ್ಯೋ ಅದೇ ಗಳಿಗೆಯಲ್ಲಿ ಗುಣ ಆಗುತ್ತೆ ಎಂಬುದಾಗಿ ಹೇಳಿದ ತಕ್ಷಣನೇ ಆತನ ಆಳಿಗೆ ಅದೇ ಕ್ಷಣದಲ್ಲಿ ಅದ್ಭುತ ನಡೀತೆ ಎಂಬುದಾಗಿ ನಾವು ಗಮನಿಸ್ತೇವೆ. ಇವತ್ತು ನಾವು ನಮ್ಮ ಜೀವಿತಗಳಲ್ಲಿ ಅದ್ಭುತವನ್ನ ಕಾಣ್ಬೇಕು ಅಂತ ಹೇಳಿದ್ರೆ, ನಮ್ಮ ಕುಟುಂಬದ ಜೀವಿತಗಳಲ್ಲಿ ಅದ್ಭುತವನ್ನ ಕಾಣ್ಬೇಕೆಂಬುದಾಗಿ ಬಯಸುವುದಾದ್ರೆ, ನಮ್ಮ ಜನಗಳ ಜೀವಿತಗಳಲ್ಲಿ ಅದ್ಭುತವನ್ನ ಕಾಣ್ಬೇಕೆಂಬುದಾಗಿ ಬಯಸುವುದಾದ್ರೆ, ಈ ರೀತಿಯಾಗಿ ಕಷ್ಟದಲ್ಲಿರುವಂತವರ ಜನಗಳ ಜೀವಿತಗಳಲ್ಲಿ ಅದ್ಭುತವಾಗ್ಬೇಕು ಅಂತ ಹೇಳಿದ್ರೆ, ಹಿಂಸೆಯಲ್ಲಿರುವಂತವರ ಜೀವಿತಗಳಲ್ಲಿ ಅದ್ಭುತವಾಗ್ಬೇಕು ಅಂತ ಹೇಳಿದ್ರೆ, ಅನಾರೋಗ್ಯದವರ ಜೀವಿತದಲ್ಲಿ ಅದ್ಭುತಗಳಾಗ್ಬೇಕು ಅಂತ ಹೇಳಿದ್ರೆ, ಮತ್ತು ಲೋಕದಲ್ಲಿ ಅಗತ್ಯತೆ ಇರುವಂತವರ ಜೀವಿತಗಳಲ್ಲಿ ಅದ್ಭುತವಾಗ್ಬೇಕು ಅಂತ ಹೇಳಿದ್ರೆ, ಇವತ್ತು ನಾವು ಕೂಡ ಅವರ ಬಗ್ಗೆ ಕಾಳಜಿ ಉಳ್ಳಂತ ವ್ಯಕ್ತಿಗಳಾಗಿರ್ಬೇಕು. ನಾವು ಬೇರೆ ಜನಗಳಿಗೆ ಕಾಳಜಿನ ತೋರಿಸಿ ಕ್ರಿಸ್ತನಲ್ಲಿ ಬರುವುದಾದ್ರೆ ನಮ್ಮ ಜೀವಿತಗಳಲ್ಲಿ ಅದ್ಭುತವಾಗ್ಲಿಕ್ಕೆ ಸಾಧ್ಯ. ನಮ್ಮನ್ನು ನಾವು ತಗ್ಗಿಸ್ಕೊಂಡವರಾಗಿ ದೇವರನ್ನ ಮಾತ್ರ ಮೇಲೆತ್ತಿದವರಾಗಿ ನಾವು ಕರ್ತನ ಮುಂದೆ ನಾವು ಸಂಪೂರ್ಣವಾಗಿ ಬರಿದಾಗಿ ಮಾಡ್ಕೊಂಡು ಕರ್ತನನ್ನ ಕೇಳ್ಕೊಳ್ಳುವಾಗ ಖಂಡಿತವಾಗಿ ಅದ್ಭುತವಾಗ್ಲಿಕ್ಕೆ ಸಾಧ್ಯ. ಮತ್ತು ದೇವರ ಬಾಯಲ್ಲಿ ಬರುವಂತ ಮಾತಿನ ಮುಖಾಂತರವಾಗಿ ಅದ್ಭುತವಾಗ್ಲಿಕ್ಕೆ ಸಾಧ್ಯ ಅನ್ನಂತ ನಂಬಿಕೆನ ನಾವು ಯೇಸು ಸ್ವಾಮಿ ಅವರಿಗೆ ಹೇಳುವುದಾದ್ರೆ, ಅಥವಾ ನಾವು ನಂಬಿಕೆ ಇಟ್ಕೊಳ್ಳುವಂತ ವ್ಯಕ್ತಿಗಳಾಗುವುದಾದ್ರೆ ನಮ್ಮ ಜೀವಿತಗಳಲ್ಲಿ ಅದ್ಭುತವಾಗ್ಲಿಕ್ಕೆ ಸಾಧ್ಯ. ಒಬ್ಬ ಅನ್ಯನಾಗಿರುವಂತ ನಾಯಕನು ಇದ್ದಂತ ಗುಣವು ಖಂಡಿತವಾಗಿ ಶ್ರೇಷ್ಠವಾಗಿದ್ದಂಥದ್ದು. ಈ ಅನ್ಯನಾಗಿದ್ದಂತ ನಾಯಕನ ಜೀವಿತದಲ್ಲಿ ಈ 3 ವಿಶೇಷವಾಗಿರುವಂತ ಗುಣ ಇರೋದ್ರಿಂದ ಆತನ ಆಳಿಗೆ ವಿಶೇಷವಾಗಿರುವಂತ ಅದ್ಭುತವು ನಡೆಯಿತು ಎಂಬುದಾಗಿ ನಾವು ಗಮನಿಸ್ತೇವೆ. ಇವತ್ತು ನಾವುಗಳು ಕೂಡ ಈ ಒಂದು ಗುಣವನ್ನ ಹೊಂದಿರುವುದಾದ್ರೆ ನಮ್ಮ ಜೀವಿತಗಳಲ್ಲಿ ಖಂಡಿತವಾಗಿ ಅದ್ಭುತವನ್ನ ನೋಡ್ಲಿಕ್ಕೆ ಸಾಧ್ಯ. ನಮ್ಮ ಸ್ನೇಹಿತರ ಜೀವಿತಗಳಲ್ಲಿ ಅದ್ಭುತವನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ. ಅಗತ್ಯತೆಯಲ್ಲಿ ಇರುವಂತವ್ರಿಗೋಸ್ಕರವಾಗಿ ನಾವು ಕರ್ತನಲ್ಲಿ ಪ್ರಾರ್ಥಿಸುವಾಗ ಈ ಗುಣವುಳ್ಳವರಾಗಿ ನಾವು ಕರ್ತನ ಎದುರಿಗೆ ಬರುವುದಾದ್ರೆ, ನಾವು ಕರ್ತನನ್ನು ಎದುರುಗೊಳ್ಳುವುದಾದ್ರೆ ಅಗತ್ಯತೆ ಇರುವಂತ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಅದ್ಭುತವಾಗ್ಲಿಕ್ಕೆ ಸಾಧ್ಯ. ಇವತ್ತು ನಾವು ಈ ರೀತಿಯಾಗಿರುವಂತ ಗುಣ ಸ್ವಭಾವಗಳ ಮುಖಾಂತರವಾಗಿ ಅಗತ್ಯತೆ ಇರುವಂತವ್ರನ್ನ ಕರ್ತನ ಮುಂದೆ ತೆಗೆದುಕೊಂಡು ಬರುವುದಾದ್ರೆ ಈ ಗುಣಗಳ ಮುಖಾಂತರ ಅವರ ಜೀವಿತಗಳಲ್ಲಿ ಅದ್ಭುತವಾಗ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗ್ತದೆ. ಇವತ್ತು ಶತಾಧಿಪತಿಯಲ್ಲಿ ಇದ್ದಂತಹ ಗುಣಲಕ್ಷಣಗಳು ನಮ್ಮಲ್ಲಿ ನಾವು ಇಟ್ಕೊಳ್ಳುವಂತರಾಗೋಣ. ನಾವು ಮೊದಲನೇದಾಗಿ ಇತರರ ಬಗ್ಗೆ ಕಾಳಜಿ ಉಳ್ಳಂತ ವ್ಯಕ್ತಿಗಳಾಗಿರೋಣ. ಕ್ರೈಸ್ತರು ಅಂತ ಹೇಳಿದ್ರೆ ಪರರ ಹಿತ ಚಿಂತನೆಯನ್ನ ಮಾಡುವಂತವರಾಗಿರ್ಬೇಕು. ಬೇರೆಯವರ ಕಷ್ಟದಲ್ಲಿರುವಾಗ ಅದನ್ನ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಾಗಿ ಅವ್ರಿಗೋಸ್ಕರವಾಗಿ ಪ್ರಾರ್ಥಿಸುವಂತವ್ರು, ನಮ್ಮ ಕೈಲಾದಾಗ ಖಂಡಿತವಾಗಿ ಸಹಾಯ ಮಾಡುವಂತವ್ರು, ನಮಗೆ ಸಹಾಯ ಆಗುವಷ್ಟು ಮಟ್ಟಿಗೂ ಕೂಡ ಅವರಿಗೆ ಸಹಾಯ ಮಾಡುವಂತ ವ್ಯಕ್ತಿಗಳು ನಾವಾಗಿರುವಂತವರಾಗಿರ್ಬೇಕು. ನಾವು ಬರೇ ನಮ್ಮ ಜೀವಿತಗಳಲ್ಲಿ ಬರೀ ಅವ್ರಿಗೋಸ್ಕರವಾಗಿ ಬರೀ ಸಹಾಯ ಮಾಡ್ತೀನಿ ಎಂಬುದಾಗಿ ಹೇಳದಾಗೆ ಕ್ರಿಯೆ ಮುಖಾಂತರವಾಗಿ ಆ ಸಹಾಯವನ್ನ ಮಾಡಿ ತೋರಿಸೋದಕ್ಕೋಸ್ಕರವಾಗಿ ನಾವು ನಮ್ಮನ್ನ ದೃಢಪಡಿಸ್ಕೊಳ್ಳುವಂತ ವ್ಯಕ್ತಿಗಳಾಗಿರುವಂತವರಾಗಿರ್ಬೇಕು. ಈ ರೀತಿಯಾಗಿ ಇತರರ ಬಗ್ಗೆ ಕಾಳಜಿ ಉಳ್ಳಂತವರಾಗಿದ್ಕೊಂಡು ಮತ್ತು ಯೇಸು ಸ್ವಾಮಿ ಮುಂದೆ ಸಂಪೂರ್ಣವಾಗಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಂತವರು ಕೂಡ ಆಗಿರ್ಬೇಕು. ಅದೇ ಪ್ರಕಾರವಾಗಿ ಯೇಸು ಸ್ವಾಮಿ ಅವರ ಮಾತಿನಲ್ಲಿ ನಾವು ಸಂಪೂರ್ಣವಾಗಿ ವಿಶ್ವಾಸವನ್ನ ನಂಬಿಕೆಯನ್ನ ಇಡುವಂತವರಾಗಿರ್ಬೇಕು. ಈ ರೀತಿಯಾಗಿರುವಂತ ಗುಣ ಸ್ವಭಾವಗಳು ನಮ್ಮಲ್ಲಿ ನಿಮ್ಮಲ್ಲಿ ಇರುವುದಾದ್ರೆ ನಮ್ಮ ಜೀವಿತಗಳಲ್ಲಿ ಅದ್ಭುತವನ್ನ ಹೊಂದಲಿಕ್ಕೆ ಮತ್ತು ನಾವು ಪ್ರಾರ್ಥಿಸುವಂತ ಪ್ರಾರ್ಥಮನವಿಗಳಲ್ಲಿ ಅದ್ಭುತ ಹೊಂದಲಿಕ್ಕೆ ಮತ್ತು ನಾವು ಯಾರಿಗೋಸ್ಕರವಾಗಿ ಭಿನ್ನಹಗಳನ್ನ ಇಡ್ತೀವೋ ಆ ಭಿನ್ನಹಗಳ ವಿಚಾರದಲ್ಲಿ ಅದ್ಭುತವನ್ನ ಹೊಂದಲಿಕ್ಕೆ ಖಂಡಿತ ಸಾಧ್ಯ. ಅದಕ್ಕೋಸ್ಕರವಾಗಿ ಈ ಒಂದು ಗುಣಗಳನ್ನ ನಾವು ಧರಿಸಿಕೊಂಡವರಾಗಿ ನಾವು ಅಗತ್ಯತೆಯಿರೋರ್ಗೋಸ್ಕರವಾಗಿ ಕರ್ತನಲ್ಲಿ ಕೇಳ್ಕೊಳ್ಳುವಾಗ ಅಂತವ್ರ ಜೀವಿತದಲ್ಲಿ ಅದ್ಭುತವನ್ನು ನಡೀಲಿಕ್ಕೆ ಸಾಧ್ಯ. ಆ ರೀತಿಯಾಗಿ ಅದ್ಭುತವಾಗುವುದ್ರ ಮುಖಾಂತರವಾಗಿ ಕರ್ತನಿಗೆ ಮಹಿಮೆ ಆಗ್ಲಿ. ಶತಾಧಿಪತಿಯಲ್ಲಿ ಇದ್ದಂತ ಗುಣಗಳನ್ನು ನಾವು ಧರಿಸಿಕೊಳ್ಳೋಣ. ಆ ಶತಾಧಿಪತಿಯ ಸ್ಥಾನದಲ್ಲಿ ನಾವು ಈ ದಿವಸದಲ್ಲಿ ಇದ್ದುಕೊಂಡವರಾಗಿ ಅನೇಕ ಜನಗಳಿಗೆ ಕಾಳಜಿನ ತೋರಿಸುವಂತರಾಗುತ್ತಾ ಅನೇಕ ಜನಗಳ ಕೊರತೆಗಳಿಗೋಸ್ಕರವಾಗಿ ಕರ್ತನಲ್ಲಿ ವಿಜ್ಞಾಪನೆಗಳನ್ನ ನಾವು ಮಾಡುವಂತವರಾಗುತ್ತಾ ಅನೇಕ ಕಷ್ಟದಲ್ಲಿರುವಂತವ್ರಿಗೋಸ್ಕರವಾಗಿ ನಾವು ಪ್ರಾರ್ಥಿಸುವಂತ ಮಧ್ಯವರ್ತಿಗಳಾಗಿದ್ದುಕೊಂಡವರಾಗಿ ನಾವು ಕರ್ತನ ಚಿತ್ತಕ್ಕನುಸಾರವಾದ ರೀತಿಯಲ್ಲಿ ಆ ಜನಗಳ ಅದ್ಭುತಕ್ಕೋಸ್ಕರವಾಗಿ ಯೇಸು ಸ್ವಾಮಿಯವ್ರನ್ನ ಎದುರುಕೊಳ್ಳುವಂತರಾಗೋಣ. ಆಗ ಖಂಡಿತವಾಗಿ ಕರ್ತನು ಅವರ ವಿಚಾರದಲ್ಲಿ ಅದ್ಭುತ ಮಾಡೋದಕ್ಕೆ ಸಾಧ್ಯ. ದೇವರು ತಾನೇ ಚಿಕ್ಕ ಆಲೋಚನೆ ಮುಖಾಂತರವಾಗಿ ನಮ್ಮೆಲ್ಲರನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡ್ಲಿ. ಆಮೆನ್. ಉತ್ತಮವಾದಂತಹ ಸಂದೇಶಕ್ಕಾಗಿ ಬೋಧಕರಾದಂತಹ ಅಶೇರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಭೂಮಿ ಮೇಲೆ ಕ್ರೈಸ್ತತ್ವವು ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮಾನವನ ಕುರಿತಾಗಿ ಕಾಳಜಿ ಹೊಂದಿರುವಂತ ಒಂದು ತತ್ವವಾಗಿದೆ. ಇದನ್ನ ಕಲಿಸೋದಕ್ಕೆ ತಾನೇ ನಮ್ಮ ರಕ್ಷಕನು ಈ ಲೋಕಕ್ಕೆ ಹುಟ್ಟಿ ಬರಬೇಕಾಯಿತು. ಆತನ ಮುಖಾಂತರವಾಗಿ
ಈ ಲೋಕದಲ್ಲಿ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ಈ ಭೂಮಿ ಮೇಲೆ ದೇವರು ಸೃಷ್ಟಿ ಮಾಡುವಂತಹ ಪ್ರತಿಯೊಂದು ಜೀವಿಯ ಬಗ್ಗೆ ಕಾಳಜಿ ಉಳ್ಳವರಾಗಿ ಬದುಕಬೇಕಾಗಿದೆ. ನಮ್ಮ ನೆರೆಯವರವರಿಗಾಗಿ, ನಮ್ಮ ಸಂಬಂಧಿಕರಿಗಾಗಿ, ನಮ್ಮ ಕುಟುಂಬಕ್ಕಾಗಿ ಹಾಗೂ ನಮ್ಮ ಜೊತೆಯಲ್ಲಿ ಇರುವವರಿಗಾಗಿ, ದೇವರು ನಮ್ಮ ಅಧೀನಕ್ಕೆ ಒಪ್ಪಿಸಿಕೊಟ್ಟವರಿಗಾಗಿ ಮತ್ತು ನಮ್ಮ ಮೇಲಿರುವವರಿಗಾಗಿ, ನಮ್ಮನ್ನ ಆಡಳಿತ ನಡೆಸುವಂತ ನಾಯಕರುಗಳಿಗಾಗಿಯೂ ನಾವು ಕಾಳಜಿ ಉಳ್ಳವರ ಆಗಿರಬೇಕಾಗಿದೆ. ಈ ಸತ್ಯದ ಸಂದೇಶವನ್ನು ಕೊಟ್ಟಂತ ಬೋಧಕರಿಗೆ, ಅಶೇರ್ ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಬೋಧಕರೇ, ನಿಮಗೆ ಧನ್ಯವಾದಗಳು. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಹೊಸ ವರ್ಷದಲ್ಲಿ ನಿಮಗೆ ಶುಭವನ್ನ, ಸುಕ್ಷೇಮವನ್ನ, ಆತ್ಮೀಯ ಬಲವನ್ನ, ಪರಿಶುದ್ಧಾತ್ಮ ದೇವರ ವರವನ್ನ ಕೊಟ್ಟು ಆತನ ಸೇವೆಯಲ್ಲಿ ಇನ್ನಷ್ಟು ಬಲಪಡಿಸಿ, ಅಭಿವೃದ್ಧಿಪಡಿಸಿ, ನಿಮ್ಮ ಸೇವೆಯನ್ನು, ನಿಮ್ಮ ಕುಟುಂಬವನ್ನು, ಮಕ್ಕಳನ್ನು ಆಶೀರ್ವದಿಸಿ ಮುನ್ನಡೆಸಲಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥಿಸ್ತೇವೆ. ದೇವರ ಕೃಪೆ ನಿಮ್ಮೊಂದಿಗಿರಲಿ. ಖಂಡಿತವಾಗಿಯೂ ಈ ಸಮಯದಲ್ಲಿ ದೇವರ ಕೃಪೆ ನಮ್ಮೆಲ್ಲರ ಮೇಲಿದೆ. ಕಳೆದ 23 ವರ್ಷಗಳನ್ನ ಆಶೀರ್ವಾದದಾಯಕವಾಗಿ ಅನುಭವಿಸುವ ಹಾಗೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಿಕೊಟ್ಟು ಈ ವರ್ಷಾಂತ್ಯದಲ್ಲಿ ದೇವರ ಕರ್ತನ ಸನ್ನಿಧಾನದಲ್ಲಿ ಕೂಡಿ ಬಂದು ಕಳೆದ ವರ್ಷದಲ್ಲಿ ದೇವರು ಮಾಡಿರತಕ್ಕಂತ ಉಪಕಾರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಬರಬೇಕಾದಂತ ಹೊಸ ವರ್ಷದಲ್ಲಿ ನಮಗಿರುವಂತ ಕಾಳಜಿಯ ಬಗ್ಗೆ ಕರ್ತನ ಮುಂದೆ ವಿಜ್ಞಾಪನೆ ಮಾಡಿಕೊಳ್ಳುವಂತ ಒಂದು ಅವಕಾಶವನ್ನು ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಕೊನೆ ಕಾಲದಲ್ಲಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿಜವಾಗಿಯೂ ನಾವು ಈ ಭೂಮಿ ಮೇಲಿರ್ತಕ್ಕಂಥ ನಮ್ಮ ನೆರೆಹೊರೆಯವರ ಹಿತಕ್ಕಾಗಿ ಕಾಳಜಿ ಉಳ್ಳವರಾಗಿ ಜೀವಿಸುವಾಗ ಅವರಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಮೊದಲನೇದಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸಬೇಕಾದಂತ ವಿಷಯ ನಮ್ಮ ದೇಶದ ನಾಯಕತ್ವಕ್ಕಾಗಿ, ನಮ್ಮ ದೇಶದ ಆಡಳಿತಕ್ಕಾಗಿ ಮತ್ತು ಮುಂದೆ ಬರುವಂತ ಚುನಾವಣೆಗಾಗಿ. ದೇಶವು ಸೌಹಾರ್ದಯುತವಾದಂತ ಸಮಾಧಾನದ ಒಂದು ಭವಿಷ್ಯವನ್ನ ಕಾಣಬೇಕಾದ್ರೆ ಉತ್ತಮವಾದಂತ ಆಡಳಿತ, ಸಮಾಧಾನಕರವಾದಂತ ಸೌಹಾರ್ದಯುತವಾದಂತ ಆಡಳಿತ ಎಲ್ಲ ಜನರಿಗೂ ಒದಗಿ ಬರಬೇಕಾಗಿದೆ. 24ನೇ ವರ್ಷವು ಯಾವುದೇ ಆತಂಕವಿಲ್ಲದೆ ಎಲ್ಲರೂ ಸಮಾಧಾನದಿಂದ ಬದುಕಲು ಬೇಕಾದಂತ ಒಳ್ಳೆಯ ನಾಯಕತ್ವವನ್ನು, ಆಡಳಿತವನ್ನು, ಉತ್ತಮವಾದ ಸರ್ಕಾರವನ್ನು ನಮ್ಮ ದೇಶಕ್ಕೆ ದೇವರು ಒದಗಿಸಿಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೊತೆಗೆ ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ಇಡೀ ಪ್ರಪಂಚದಲ್ಲಿಯೇ ಈ ಒಂದು ದೊಡ್ಡ ಅಪಾಯ ನಡೆಯುತ್ತಾ ಇದೆ. ಇದು ಸೈತಾನನ ಕುತಂತ್ರ, ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ. ಅದರಲ್ಲಿ ನಮ್ಮ ರಾಜ್ಯ ಮತ್ತು ನಮ್ಮ ದೇಶದಲ್ಲಿ ಈ ಒಂದು ಪ್ರವೃತ್ತಿ ಈ ಕೊನೆ ಕಾಲದಲ್ಲಿ ಅತಿ ಹೆಚ್ಚವಾಗಿ ನಡೆಯುತ್ತಿದೆ. ಇದರಿಂದ ಮುಂದಿನ ದಿನಮಾನಗಳಲ್ಲಿ ಪ್ರಪಂಚಕ್ಕೆ, ವಿಶೇಷವಾಗಿ ನಮ್ಮ ದೇಶಕ್ಕೆ ದೊಡ್ಡ ಅಪಾಯವನ್ನ ಸೈತಾನನು ತರುವಂತನಾಗಿದ್ದಾನೆ. ದೊಡ್ಡ ಪಾಪಕ್ಕೆ ಮಾನವ ಕುಲವನ್ನ ನಡೆಸುವಂತನಾಗಿದ್ದಾನೆ. ಈ ಕಾರಣದಿಂದ ಇಂಥ ಒಂದು ದೊಡ್ಡ ಅಪಾಯವನ್ನ ತಡೆಯಲು ದೇವರ ಆತ್ಮನು ಕಾರ್ಯ ಮಾಡಲಿ. ಎಲ್ಲಾ ಜನರ ಹೃದಯದಲ್ಲಿ ಒಂದು ಜೀವಕ್ಕಾಗಿ ಒಂದು ಬೆಲೆಯನ್ನ, ಗೌರವವನ್ನ ಮತ್ತು ದೇವರ ತೀರ್ಮಾನವನ್ನು ಒಪ್ಪಿಕೊಳ್ಳುವಂತೆ ಕರ್ತನ ಆತ್ಮನು ಎಲ್ಲರನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಜೊತೆಗೆ ಮುಂಬರ್ತಕ್ಕಂಥ ಹೊಸ ವರ್ಷದಲ್ಲಿ ದೇಶದ ಮೇಲೆ ಉತ್ತಮವಾದಂತ ಮಳೆಯನ್ನ, ಬೆಳೆಯನ್ನ ಅನುಗ್ರಹಿಸಿ ಯಾವುದೇ ರೀತಿಯಾದಂತ ಅನಾವೃಷ್ಟಿ, ಅತಿವೃಷ್ಟಿ ಇಲ್ಲದೆ ಬರ್ತಕ್ಕಂಥ ಹೊಸ ವರ್ಷದಲ್ಲಿ ನಮ್ಮ ದೇಶವು ಸುಭಿಕ್ಷ ಸಂವತ್ಸರವನ್ನ ಕಾಣುವಂತೆ ಪ್ರತಿಯೊಬ್ಬ ಮಾನವನಿಗೂ ಒಂದೊತ್ತು ಊಟಕ್ಕೆ, ಒಂದು ದಿನದ ನಿದ್ರೆಗೆ, ಒಂದು ದಿನದಲ್ಲಿ ಸಂತೋಷ ಸಮಾಧಾನದಿಂದ ಜೀವಿಸ್ಲಿಕ್ಕೆ ಬೇಕಾದಂತ ಆಶೀರ್ವಾದಗಳು ದಿನನಿತ್ಯವೂ ಒದಗಿ ಬರುವಂತೆ ದೇವರು ಕಾರ್ಯ ಮಾಡಲಿ. ಇದಾದರ ಜೊತೆಗೆ ಸತ್ಯದ ಸುವಾರ್ತೆಯು ಈ ಭೂಮಿ ಮೇಲೆ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಾರಲ್ಪಟ್ಟು ಪ್ರತಿಯೊಬ್ಬ ಮಾನವನು ಕ್ರಿಸ್ತನ ಪ್ರೀತಿಯನ್ನು ಅರಿತು ಇತರರ ಬದುಕಿನ ಕಾಳಜಿಯನ್ನು ಹೊಂದಿದವರಾಗಿ, ಇತರರಿಗೆ ಹಿತಚಿಂತಕರಾಗಿ, ಉತ್ತಮವಾದ ಒಳ್ಳೆಯ ಗುಣ, ಸ್ವಭಾವ, ಧರ್ಮವನ್ನು ಅನುಸರಿಸಿ ಈ ಭೂಮಿ ಮೇಲೆ ಒಬ್ಬರನ್ನೊಬ್ಬರು ಪ್ರೀತಿಸ್ಲಿಕ್ಕಾಗುವಂತೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಬೇಕಾಗಿದೆ.
ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಇವ್ಲಿನಮ್ಮ ಅವರು ಇದ್ದಾರೆ. ಅವರು ಇದಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಈ 4 ವಿಷಯದಲ್ಲಿ ದೇಶಕ್ಕಾಗಿ, ದೇಶದ ಆಡಳಿತಕ್ಕಾಗಿ, ಉತ್ತಮದ ನಾಯಕತ್ವಕ್ಕಾಗಿ ನಾವು ಪ್ರಾರ್ಥಿಸೋಣ. ಎರಡನೇದಾಗಿ ಹೆಣ್ಣು ಮಕ್ಕಳ ಭ್ರೂಣ ಹತ್ಯದ ಕಾರ್ಯವನ್ನ ದೇವರು ತಡೆಯಲಿಕ್ಕಾಗುವಂತೆ ಪ್ರಾರ್ಥನೆ ಮಾಡೋಣ. ಮೂರನೇದಾಗಿ ನಮ್ಮ ದೇಶದಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಿ ಬಡತನವು ನೀಗಿಸಲ್ಪಟ್ಟು ಪ್ರತಿಯೊಬ್ಬ ಮಾನವನು ಸಮಾಧಾನದಿಂದ ಬದುಕುವಂತ ಅವಕಾಶವನ್ನು ದೇವರು ಒದಗಿಸಿಕೊಡಲಿ. ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ಇನ್ನೊಬ್ಬರ ಕಾಳಜಿ ಉಳ್ಳವನಾಗಿ ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ದೇವರನ್ನ ಅರ್ಥ ಮಾಡಿಕೊಳ್ಳುವಂತೆ ಸತ್ಯದ ಸುವಾರ್ತೆಯು ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರಲ್ಪಡುವ ಹಾಗೆ ಈ ಹೊಸ ವರ್ಷದಲ್ಲಿ ದೇವರು ತನ್ನ ಆತ್ಮನ ಮುಖಾಂತರವಾಗಿ ಕಾರ್ಯ ಮಾಡಲಿ ಎಂಬುದಾಗಿ ತಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಿರಿಯರಾದಂತ ಇವ್ಲಿನಮ್ಮ ಅವರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಪ್ರಭುವಿನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ ಮತ್ತು ಸ್ವಾಗತಿಸ್ತಾ ಇದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕದ ಒಡೆಯನಾದಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ಮಗನು ಮುದ್ದು ರಕ್ಷಕನ ಮೂಲಕ ನಿನ್ನನ್ನು ಬೇಡುತ್ತೇವೆ ಸ್ವಾಮಿ. ರಕ್ಷಕ, ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಹೊಸ ದಿನವನ್ನು ಕಾಣುವಂತೆ ಹೊಸ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದೆಯಲ್ಲಪ್ಪ, ನಿನ್ಗೆ ಸ್ತೋತ್ರ ರಾಜ. ಭೂಪರಲೋಕದ ಒಡೆಯನು ನೀನು, ಸೃಷ್ಟಿಕರ್ತನು ನೀನು, ಸರ್ವಾಧಿಕಾರಿಯಾದ ನೀನು ನಮ್ಮನ್ನು ಪ್ರೀತಿಸುತ್ತಾ, ನಮ್ಮನ್ನು ಆಧರಿಸುತ್ತಾ, ನಮ್ಮನ್ನು ಕಾಯುತ್ತಾ, ನಮ್ಮನ್ನು ಕಾಪಾಡುತ್ತಾ ಬಂದಿರುವುದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ, ವರ್ಷವೆಲ್ಲ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಎಲ್ಲಾ ಕೇಡು ಗಂಡಾಂತರಗಳಿಂದ ತಪ್ಪಿಸಿ ನೂತನ ವರ್ಷವನ್ನು ಕಾಣುವಂತೆ ನೀನು ನಮಗೆ ಸಹಾಯವನ್ನು ದಯಪಾಲಿಸುತ್ತಾ ಬಂದಿರುವುದಕ್ಕಾಗಿ ಸ್ತೋತ್ರ ರಾಜ. ಸರ್ವಶಕ್ತನಾದ ದೇವರು, ನಿತ್ಯನಾದ ತಂದೆ, ನೀನು ಸಮಾಧಾನದ ಪ್ರಭು ನೀನಾಗಿದ್ದೀಯಲ್ಲಪ್ಪ. ನೀನು ಅದ್ಭುತ ಸ್ವರೂಪನು ರಾಜ, ಆಲೋಚನಾ ಕರ್ತನು, ನಮ್ಮ ಬಗ್ಗೆ ಆಲೋಚನೆ ಉಳ್ಳವನಾಗಿದ್ದೀಯಲ್ಲ, ನಿನ್ಗೆ ಸ್ತೋತ್ರಪ್ಪ. ಅಪ್ಪ ರಕ್ಷಕ, ನಿನ್ಗೆ ಸ್ತೋತ್ರ. ನೀನು ಒಳ್ಳೆಯವನು ಕರ್ತನೆ, ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದೀಯಲ್ಲಪ್ಪ, ನಿನ್ಗೆ ಸ್ತೋತ್ರ. ದಯೆಯುಳ್ಳ ದೇವರೇ, ಕನಿಕರವುಳ್ಳ ದೇವರೇ, ನಿನ್ಗೆ ಸ್ತೋತ್ರ ಕರ್ತನೆ. ಅಪ್ಪ, ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ದೇಶದಲ್ಲಿ ಸ್ವಾಮಿ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ಕೊಡು. ಅಂತ ಒಳ್ಳೆ ನಾಯಕತ್ವ ಉಳ್ಳ ಅಂತವರನ್ನು ನೀನು ಆರಿಸಿ ಕೊಡಪ್ಪ ದೇವ್ರೆ. ಸಮಾಧಾನದಿಂದ, ಸಂತೋಷದಿಂದ, ಪರಿಶುದ್ಧತೆಯಿಂದ ನಮ್ಮ ದೇಶವನ್ನು ಆಳ್ವಿಕೆ ಮಾಡುವಂತೆ ನೀನು ಸಹಾಯ ಕೊಡು ಸ್ವಾಮಿ. ಬಡವರಿಗೆ, ಬಲಿದರಿಗೆ, ಕಷ್ಟದಲ್ಲಿ ಕಣ್ಣೀರಿರುವವರಿಗೆ ಎಲ್ಲರನ್ನೂ ಆಧರಿಸುವಂತ ನಾಯಕತ್ವವನ್ನು ಅವರಿಗೆ ದಯಪಾಲಿಸು. ನೀನು ಅವರ ಜೊತೆಯಲ್ಲಿರು ಸ್ವಾಮಿ. ಅಪ್ಪ, ನಿನಗೆ ಸ್ತೋತ್ರ ರಾಜ. ನೀನು ಹೇಗೆ ಈ ಲೋಕದಲ್ಲಿ ಬಂದು ಪವಿತ್ರನಾಗಿ, ನೀತಿವಂತರಾಗಿ ಈ ಅಂಧಕಾರ ಲೋಕದಲ್ಲಿ ನೀತಿಯಾಗಿ ಬಾಳಿದೆಯೋ, ಅದಕ್ಕಿಂತ ಹೆಚ್ಚಾಗಿ ಸ್ವಾಮಿ ನಾವು ಜೀವಿಸುವಂತೆ ಕಾಪಾಡು ತಂದೆಯೇ. ಸರ್ವಶಕ್ತನೇ, ನಿನ್ಗೆ ಸ್ತೋತ್ರ. ಇಮ್ಮಾನುವೇಲನೇ, ನಿನ್ಗೆ ಸ್ತೋತ್ರಪ್ಪ. ಅಪ್ಪ, ನಮ್ಮ ಜೀವಿತದಲ್ಲಿ ಕರ್ತನೆ ಒಬ್ಬರು ನಾಶವಾಗದಂತೆ ಸುವಾರ್ಥ ಸೇವಕರಾಗಿ ಪ್ರತಿ ಒಬ್ಬೊಬ್ಬರು ಸ್ವಾಮಿ ತಮ್ಮ ತಮ್ಮ ಧ್ಯೇಯ ಏನಿದೆಯೋ ಅದನ್ನು ಅರಿತುಕೊಂಡು ಪ್ರತಿ ಒಬ್ಬೊಬ್ಬರಿಗೂ ಮಾಡುವಂತ ಕಾರ್ಯವು ಸುವಾರ್ಥ ಸೇವೆ ಸ್ವಾಮಿ. ಆ ಸೇವೆಯನ್ನು ಒಂದು ದಿವಸಕ್ಕೆ 10 ಜನರಿಗೆ ಹೇಳುವಂತವರಾಗಿ ಅಪ್ಪ, ಒಂದು ಆತ್ಮ ಒಂದು ದಿವಸಕ್ಕೆ ತರುವಷ್ಟು ಭಾಗ್ಯವನ್ನು ನಮಗೆ ದಯಪಾಲಿಸು ಸ್ವಾಮಿ. ಅದಕ್ಕಿಂತ ಹೆಚ್ಚಾಗಿ ನಾವು ಪ್ರಾರ್ಥನಾ ವೀರರಾಗಿ ಆತ್ಮಗಳಿಗಾಗಿ ಬೇಡಿಕೊಂಡು ನಿನ್ನಲ್ಲಿ ಸ್ವಾಮಿ ಆತ್ಮಗಳನ್ನು ಕೊಡಪ್ಪ. ನಮ್ಗೆ ನಶಿಸಿ ಹೋಗುವ ಆತ್ಮಗಳು ಒಂದು ನಶಿಸಿ ಹೋಗದಂತೆ ನಮ್ಮನ್ನು ಆತ್ಮಗಳು ನಿನ್ನ ಬಳಿಗೆ ಬರುವಂತೆ ನಮ್ಮನ್ನು ಆಶೀರ್ವದಿಸಿ, ಅವ್ರು ಯಾವ ರೀತಿ ನಾವು ಸ್ವಾರ್ಥ ಸಾರಬೇಕು, ಯಾವ ರೀತಿ ನಾವ್ ಇರ್ಬೇಕು, ನಮ್ಮ ನಡತೆಗಳು ಹೇಗಿರ್ಬೇಕು, ನಮ್ಮ ಗುಣಗಳು ಹೇಗಿರ್ಬೇಕು, ಸುವಾರ್ತೆ ಕೇಳುವವರು ಅದನ್ನು ಪರೀಕ್ಷಿಸುವವರಾಗಿದ್ದಾರೆ ಕರ್ತನೆ. ನಾವು ಕೂಡ ನೀತಿವಂತರಾಗಿ
ಅವರಿಗೆ ಸಹಾಯಕರಾಗಿ ಕರ್ತನೆ ಆತ್ಮಗಳನ್ನು ನಿನ್ನ ಬಳಿಗೆ ತರುವಂತೆ ನಮ್ಮ ಜ್ಞಾನ ನೇತ್ರಗಳನ್ನು ತೆರೆಯಪ್ಪ. ಕರ್ತನೆ ನಿನ್ಗೆ ಸ್ತೋತ್ರ. ಅದಕ್ ಬೇಕಾದ ಎಲ್ಲಾ ಸುವರಗಳನ್ನು, ಜ್ಞಾನ, ಬುದ್ಧಿ, ವಿವೇಕ, ತಿಳುವಳಿಕೆಯನ್ನು ನಿನ್ ಪರಲೋಕ ದ್ವಾರ ತೆಗೆದು ತುಂಬಿಸಿಕೊಡಪ್ಪ. ಅಪ್ಪ ನಿನ್ಗೆ ಸ್ತೋತ್ರ. ನಾವು ಪ್ರಾರ್ಥನಾ ವೀರರಾಗಿ ನಿನ್ ಕೈಗಳಿಗೆ ನಮ್ಮೆಲ್ಲರನ್ನು ಒಪ್ಪಿಸ್ಕೊಡ್ತೀವಿ ಸ್ವಾಮಿ. ದಯಮಾಡಿ ಕರ್ತನೆ, ಈ ಕೊನೆಯ ಕಾಲದಲ್ಲಿ ನಾವು ಉಳಿದಿರುವಾಗ ಕರ್ತನೆ ಆತ್ಮಗಳ ಸಂರಕ್ಷಣೆ ಮಾಡುವಂತೆ ಪ್ರತಿ ಒಬ್ಬೊಬ್ಬರನ್ನು ಅವರವರ ಕಾರ್ಯವನ್ನು ಅವರವರು ನಿರ್ವಹಿಸಿಕೊಂಡು ಮಾಡುವಂತೆ ಸ್ವಾಮಿ ಎಲ್ಲರನ್ನು ಆಶೀರ್ವದಿಸು, ಅಭಿಷೇಕಿಸು ಕರ್ತನೆ. ಬರೀ ಪಾಸ್ಟರ್ಗಳೇ ಮಾತ್ರ ಅಲ್ಲ ಸ್ವಾಮಿ, ಅವರ ಜೊತೆಗೆ ನಾವು ಅವರಿಗಿಂತ ಹೆಚ್ಚಾಗಿ ಕರ್ತನೆ ಆತ್ಮಗಳನ್ನು ಸಂರಕ್ಷಿಸಿ ತಂದು ಅವರ ಬಳಿಗೆ ಒಪ್ಪಿಸಿ ಅವರು ಅದನ್ನು ಸಂರಕ್ಷಿಸಿ ಮುಂದೆ ತರುವಂತೆ ನೀನ್ ಕಾಯ್ದು ಕಾಪಾಡು ಸ್ವಾಮಿ. ನಿನಗೆ ಸ್ತೋತ್ರ ಸ್ವಾಮಿ. ಇದು ನಮ್ಮ ದೇಹ ಸ್ವಾಮಿ, ದಯಮಾಡಿ ಅನುಗ್ರಹಿಸು. ಯಾವ ಕೇಡು ನಮ್ಗೆ ಸಂಭವಿಸದಂತೆ ಕಾಯ್ದು ಕಾಪಾಡು ಸ್ವಾಮಿ. ಅಪ್ಪ ಸ್ವಾಮಿ, ಈ ವರ್ಷದಲ್ಲಿ ಮಳೆ ತಕ್ಕ ಸಮಯದಲ್ಲಿ ಒಳ್ಳೆ ಮಳೆ ಕೊಟ್ಟು ಅದು ಅತಿವೃಷ್ಟಿ ಆಗದೆ ಅನಾವೃಷ್ಟಿ ಆಗದಂತೆ ಕರ್ತನೆ ಸಮಯಕ್ಕೆ ತಕ್ಕ ಹಾಗೆ ಮಳೆ, ಬೆಳೆ, ಪ್ರತಿಯೊಂದೊಂದು ಗಾಳಿ, ಬೆಳಕು ಎಲ್ಲವನ್ನು ಕೊಡು ಸ್ವಾಮಿ. ಆ ಸಮಯದಲ್ಲಿ ಸ್ವಾಮಿ ಯಾರು ಯಾವೊಬ್ಬರಿಗೂ ತೊಂದರೆ ಆಗದಂತೆ ಸ್ವಾಮಿ ನೀನ್ ಕಾಯ್ದು ಕಾಪಾಡು. ನೀನ್ ಜೊತೆಗಾರ ನೀನು ವಾಗ್ದಾನ ಮಾಡಿದ್ದೀಯಲ್ಲಪ್ಪ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ ಸಂಗಡ ಇರ್ತೇನೆ ಅಂತ ಹೇಳಿದಿರಲ್ಲಪ್ಪ ಸ್ವಾಮಿ. ಅದರಂತೆ ಪ್ರತಿ ಒಬ್ಬೊಬ್ಬರ ಸಂಗಡಲು ನಾಶವಾಗುವ ಎಲ್ಲರ ಸಂಗಡಲು ನಾಶವಾಗದಂತೆ ನೀನು ಸಂರಕ್ಷಿಸು ಸ್ವಾಮಿ. ಅಪ್ಪ ನಮ್ಮ ಜ್ಞಾನ ನೇತ್ರಗಳನ್ನು ತೆರೆ ಸ್ವಾಮಿ. ನಾವು ಪರಿಶುದ್ಧರಾಗಿ ನೀತಿವಂತರಾಗಿ ನಿನ್ನ ಮೆಚ್ಚುಗೆಯಾಗಿ ನಿನ್ಗೆ ವಿಧೇಯರಾಗಿ ಜೀವಿಸುವಂತೆ ನಾನು ಕಾಪಾಡುದು ಸ್ವಾಮಿ. ಅಪ್ಪ ನಿನ್ಗೆ ಸ್ತೋತ್ರ ತಂದೆಯೇ, ಸ್ತೋತ್ರ ಸ್ವಾಮಿ. ಎಲ್ಲ ಈ ದೇಶದಲ್ಲಿ ಯಾರು ಬಡವರು ಇರಬಾರ್ದು ಸ್ವಾಮಿ, ಎಲ್ಲರೂ ಐಶ್ವರ್ಯವಂತರಾಗಿ ಎಲ್ಲರೂ ನಿನ್ನನ್ನು ಕಂಡುಕೊಳ್ಳುವಂತೆ, ಮುಖ್ಯವಾಗಿ ಕರ್ತನೆ ನೀನ್ ಯಾರೆಂಬುದನ್ನು ಅರ್ಥಕೊಳ್ಳುವಂತೆ ಅಪ್ಪ ನಾವು ಸುವಾರ್ತೆ ಸಾರುವವರ ಮನಸ್ಸಿನಲ್ಲಿ ಹೃದಯದಲ್ಲಿ ಕಾರ್ಯ ಮಾಡು ಕರ್ತನೆ. ನಾವು ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ನಿನ್ನ ಬರೋಣಕ್ಕಾಗಿ ನಿನ್ನ ಮುಂದೆ ನಿಲ್ಲುವವರಾಗಿ ಅಪ್ಪ ನಿನ್ನ ಮೇಲೆ ಎತ್ತಲ್ಪಡುವವರಾಗಿ ನಾವು ಜೀವಿಸುವಂತೆ ಸ್ವಾಮಿ ನೀನ್ ಕಾಪಾಡೋದು ಕರ್ತನೆ. ಅಪ್ಪ ಒಬ್ರು ನಾಶವಾಗಬಾರ್ದು. ನೀನ್ ಹೇಗೆ ವಾಗ್ದಾನ ಮಾಡಿದ್ಯಪ್ಪ, ನಿನ್ನನ್ನು ನಂಬುವ ಒಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ತಾನೇ ನೀನು ಬಂದಿದ್ದು. ಈ ಭೂಲೋಕಕ್ಕೆ ಬಂದ ಉದ್ದೇಶ ನಿಂದೆ ಇದೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ಹೇಗೆ ಈ ಭೂಲೋಕದಲ್ಲಿ ನಡೆದು ತೋರಿಸ್ತಿದೆಯೋ ಅದೇ ರೀತಿ ನಾವು ಫಾಲೋ ಮಾಡ್ಕೊಂಡು ಹೋಗುವಂತೆಯೋ, ಮತ್ತು ನೀನು ಹೇಗೆ ರಕ್ತ ಸುರಿಸಿ ನಮ್ಮನ್ನು ಕೊಂಡುಕೊಂಡಿಯೋ ಆ ರಕ್ತದಿಂದ ನಾವು ತೊಳೆಯಲ್ಪಟ್ಟವರಾಗಿ ಕರ್ತನೆ ನಮ್ಮ ಕರ್ತವ್ಯಗಳನ್ನು ನಾವು ನಿರ್ವಹಿಸಿಕೊಂಡು ಕರ್ತನೆ ಎಲ್ಲರೂ ಒಂದಾಗಿ ಕರ್ತನೆ ಸಹೋದರರಾಗಿ ಜೀವಿಸುವಂತೆ ಒಬ್ಬರಿಗೊಬ್ಬರು ಸಹಾಯಕರನ್ನಾಗಿ ನೀನು ನಡೆಸಿಕೊಂಡು ಹೋಗುವಂತೆ ಪ್ರತಿಯೊಬ್ಬರ ಜ್ಞಾನ ನೇತ್ರಗಳನ್ನು ತೆರೆ ಸ್ವಾಮಿ. ಪ್ರೀತಿಯಿಂದ ದಯದಿಂದ ಸಹೋದರರಾಗಿ ಅವರ ಕಷ್ಟದಲ್ಲಿ ನಾವು ನಮ್ಮ ಕಷ್ಟದಲ್ಲಿ ಅವರು ಸೇರಿಕೊಂಡು ಜೀವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಅಪ್ಪ ನಿನ್ಗೆ ಸ್ತೋತ್ರ. ನೀನು ಹೇಗೆ ಈ ಭೂಲೋಕದಲ್ಲಿ ಕಾರ್ಯ ನಡೆಸಿದ್ಯೋ ಅದೇ ರೀತಿಯಲ್ಲಿ ನಾವು ಕೂಡ ಜೀವಿಸುವಂತೆ ನಮ್ಮನ್ನು ನಡೆಸು ಸ್ವಾಮಿ. ನಿನ್ನ ಹಿಡಿತದಲ್ಲಿ ಇಟ್ಕೋ ಕರ್ತನೆ. ಯಾಬೀಚನ ಪ್ರಾರ್ಥನೆಯನ್ನು ಕೇಳಿ ನೀನು ಹಿಡಿತದಲ್ಲಿ ಇಟ್ಕೊಂಡಂತೆ ನಮ್ಮನ್ನು ನಿನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಏನೇನ್ ಮಾಡ್ಬೇಕು ಈ ಭೂಲೋಕದಲ್ಲಿ ನಾವು ಇದ್ದುಕೊಂಡು ಕರ್ತನೆ ನೀನ್ ಬರೋಣಕ್ಕೆ ನಾವು ಸಿದ್ಧರಾಗಿರುವಂತೆ ನೀನು ನಡೆಸಿಕೊಡು ತಂದೆಯೇ. ನೀನಿಲ್ದೆ ನಾವು ಏನು ಮಾಡಲು ಸಾಧ್ಯ ಇಲ್ಲ ಕರ್ತನೆ, ಏನು ಮಾಡಲು ಸಾಧ್ಯ ಇಲ್ಲ. ಆದ್ದರಿಂದ ನೀನ್ ಬೇಕು ಸರ್ವದಾ ಉದ್ಧಾರಕ. ನೀನ್ ಬೇಕು ಕರ್ತನೆ. ನಿನ್ ಪರಿಶುದ್ಧತೆ ಬೇಕು, ನಿನ್ ನೀತಿವಂತಿಕೆ ಬೇಕು, ನಿನ್ ಜ್ಞಾನ ಬೇಕು, ನಿನ್ ಬುದ್ಧಿ ಬೇಕು, ನಿನ್ ತಿಳುವಳಿಕೆ ಬೇಕು ಸ್ವಾಮಿ. ಎಲ್ಲವನ್ನು ಕೊಟ್ಟು ನಮ್ಮನ್ನು ಸಂತರಿಸು. ನೀನ್ ಹೇಗೆ ಪ್ರೀತಿಯಿಂದ ನಮ್ಮನ್ನು ಸೃಷ್ಟಿ ಮಾಡಿ ನಿನ್ನ ಸ್ವಾರೂಪ್ಯದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ ಆತನು, ನಿನ್ನ ರಕ್ತ ಸುರಿಸಿ ನಮ್ಮನ್ನು ಕೊಂಡುಕೊಂಡ ಆತನೇ
ಇದನ್ನು ಕೂಡ ನಮ್ಮ ಜೊತೆಯಲ್ಲಿದ್ದುಕೊಂಡು ಕರ್ತನೆ, ನಶಿಸಿ ಹೋಗುವ ಆತ್ಮಗಳು ಒಂದು ನಶಿಸಿ ಹೋಗದಂತೆ, ಒಬ್ಬರು ಕೂಡ ನಾಶವಾಗದಂತೆ ಎಲ್ಲರಿಗೂ ತಿಳುವಳಿಕೆ ಕೊಟ್ಟು ನಿನ್ನನ್ನು ಪರಿಚಯಿಸಿ, ನೀನೇನ್ ಮಾಡಿದಿ ಭೂಲೋಕದಲ್ಲಿ, ನೀನ್ ಹೇಗೆ ಬಂದು ಕಾಪಾಡಿದೀಯೋ, ಈಗ ಹೇಗೆ ನೀನು ಎರಡನೇ ಬರೋಣದಲ್ಲಿ ನಮ್ಮನ್ನು ಸಿದ್ಧ ಮಾಡ್ತೀಯೋ, ಅದೇ ರೀತಿಯಲ್ಲಿ ಕರ್ತನೆ ನಾವು ಸಿದ್ಧರಾಗಿ ಅವರನ್ನು ಸಿದ್ಧಪಡಿಸಿಕೊಂಡು ನಿನ್ನ ಬಳಿಗೆ ಬರುವಂತೆ ಸಹಾಯ ನೀಡು ಕರ್ತನೆ. ನಿನ್ಗೆ ಸ್ತೋತ್ರಪ್ಪ. ಸೇರಿ ಬಂದಿರುವ ಎಲ್ಲರನ್ನು ಆಶೀರ್ವದಿಸು ಕರ್ತನೆ. ನಿನ್ನ ಮಗನು ಕರ್ತನೆ ವಾಕ್ಯವನ್ನು ಹೇಳಿ ಆ ವಾಕ್ಯದಂತೆ ನಾವು ನಡೆದುಕೊಳ್ಳುವಂತೆ, ಪ್ರತಿದಿನವೂ ಕರ್ತನೆ ನಾವು ಮಾಡುವ ಎಲ್ಲಾ ಕಾರ್ಯಗಳು ನಿನ್ನ ವಾಕ್ಯದಂತೆ ನಡೆದುಕೊಂಡು ಹೋಗುವಂತೆ ನಿನ್ನ ಕಾರ್ಯ ಮಾಡು. ಈ ಸಭೆಯನ್ನು ಆಶೀರ್ವದಿಸು, ಅಭಿಷೇಕಿಸು. ಸಭೆಯ ಪಾಲಕರನ್ನು ಅಭಿಷೇಕಿಸು. ಸಭೆಯ ಪಾಲಕರನ್ನು, ಅವ್ರ ಮಕ್ಕಳು ಮೊಮ್ಮಕ್ಕಳು, ಅವರ ಕುಟುಂಬವನ್ನು, ಹಾಗೆಯೇ ಈ ಸೇರಿ ಬಂದಿರುವ ಎಲ್ಲರನ್ನು, ಬಾರದಿರುವವರನ್ನು ಎಲ್ಲರೂ ಸೇರಿ ನಿನ್ನನ್ನು ಸ್ತುತಿಸಿಕೊಂಡಾಡುವಂತೆ ತಮ್ಮಗೆ ತಾವೇ ಅರ್ಥ ಮಾಡಿಕೊಂಡು ಸ್ವಾಮಿ ನಿನ್ನ ಬಳಿಗೆ ಬಂದು ಆತ್ಮಗಳನ್ನು ಸಂರಕ್ಷಣೆ ಮಾಡಿ ನಿನ್ನಿಂದ ಬರುವ ಆಶೀರ್ವಾದವನ್ನು ಒಂದು ತಪ್ಪಿಸಿಕೊಳ್ಳದಂತೆ ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಕರ್ತನೆ. ನಿನ್ಗೆ ಸ್ತೋತ್ರ ರಾಜ. ಪರಿಶುದ್ಧಾತ್ಮ ದೇವರೇ, ನೀವಿದ್ದು ಸಹಾಯಕರನ್ನಾಗಿ, ಹೇಗೆ ತಂದೆ ಬಳಿಗೆ ಹೋಗುವಾಗ ನೀನ್ ವಾಗ್ದಾನ ಮಾಡಿ ನಿಮಗೆ ಮತ್ತೊಬ್ಬ ಸಹಾಯಕರನ್ನು ಕಳಿಸ್ಕೊಡ್ತೇನೆ ಅಂತ ಹೇಳಿ, ಆ ಸಹಾಯಕರು ನಮ್ ಜೊತೆಯಲ್ಲಿರುವಾಗ ಕರ್ತನೆ, ನೀನ್ ನಮ್ ಜೊತೆಯಲ್ಲಿದ್ದು ಪರಿಶುದ್ಧಾತ್ಮನಿಂದ ನಿನ್ನಿಂದ ನಾವು ತುಂಬಿ ನಾವು ನೀತಿವಂತರಾಗಿ ಕರ್ತನೆ ನಡೆದುಕೊಂಡು ಹೋಗುವಂತೆ ನೀನ್ ಸಹಾಯ ಮಾಡು. ಹೀಗೆ ಕರ್ತನೆ ಸೇರಿ ಬಂದಿರುವ ಎಲ್ಲರನ್ನು, ಅವರ ಕುಟುಂಬಗಳನ್ನು, ಅವ್ರ ಮಕ್ಕಳನ್ನು, ಬಾರದೇ ಇರೋರನ್ನು, ನಮ್ಮೆಲ್ಲರನ್ನು ನೀನು ಆಶೀರ್ವದಿಸಿ ನಡೆಸಿಕೊಡಬೇಕೆಂದು ನನ್ನ ಒಡೆಯನು ರಕ್ಷಕನೂ ಆಗಿರುವ ಯೇಸು ಪ್ರಭುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇಲೆ ಆಮೇನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಮುಕ್ತಾಯದ ಪ್ರಾರ್ಥನೆಗೆ ನಾವು ಹೋಗೋಣ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತಕ್ಕಂತನಾಗಿದ್ದೇನೆ. Good morning, Pastor. ಗುಡ್ ಮಾರ್ನಿಂಗ್ ಸರ್. Yeah, Pastor, pray for my wife, Lalita. ಲಲಿತಮ್ಮ ಅವರಿಗೆ. ಓಕೆ. Yeah, ಆಮೇಲೆ for my daughter-in-law, Ruksharಗೆ. Is carrying, yeah. And for the Tusabai. And for Vinu ಮತ್ತೆ ಪೂಜಾಗೆ just pray for them. ಓಕೆ. ಓಕೆ. ಸಹೋದರಿ ರಾಜೇಶ್ವರಿ ಅವರನ್ನು ಕೂಡ ನೆನೆಸ್ಕೊಳ್ಳಿ ಪ್ರೇಯರ್ ಅಲ್ಲಿ. ಮತ್ತೆ ಪಾಸ್ಟರ್ ಶಿವರಾಜ್ ಜಾರ್ಜ್ ಅವರು, ಪಾಸ್ಟರ್ ಅಂತೋಣಿ ಅವರನ್ನು ಕೂಡ ನೆನೆಸ್ಕೊಳ್ಳಬೇಕೆಂಬ ಕೇಳ್ಕೊಳ್ತೇನೆ. ಮತ್ತೇನಾದ್ರು? ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್ ಲೋಕೇಶ್ ಅವರೇ. ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ, ಎಲ್ಲರಿಗಾಗಿ ಪ್ರಾರ್ಥನೆ ಮಾಡಿ ಪಾಸ್ಟರ್. ಮಾಡೋಣ ಖಂಡಿತವಾಗಿ. ಆಮೇಲೆ ಭಾಸ್ಕರ್ ನಾಯ್ಡುಗಾಗಿ ಪ್ರಾರ್ಥನೆ ಖಂಡಿತವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ನಿನ್ನ ಪ್ರೀತಿ, ದಯೆ, ಕರುಣೆ, ಉಪಕಾರಗಳಿಗಾಗಿ ಕೊಂಡಾಟಗಳನ್ನ ಸಲ್ಲಿಸುತ್ತೇವೆ. ನಮ್ಮನ್ನು ಸೃಷ್ಟಿಸಿ ಈ ಭೂಮಿ ಮೇಲೆ ಅನಾಥರನ್ನಾಗಿ ಬಿಟ್ಟು ಬಿಡದೆ ನಮ್ಮ ಪ್ರೀತಿಯುಳ್ಳ ತಂದೆಯಾಗಿ, ಕಾಳಜಿಯುಳ್ಳ ತಂದೆಯಾಗಿ ಸ್ವಾಮಿ ನಮ್ಮನ್ನು ಸೃಷ್ಟಿಸಿದಂತ ನಮ್ಮ ದೇವರಾಗಿ ಅನುದಿನವೂ ಸ್ವಾಮಿ ನಮ್ಮ ಭಾರವನ್ನು ಹೊತ್ತುಕೊಂಡು ನಮ್ಮ ಆಯುಷ್ಕಾಲಗಳನ್ನು ಆಶೀರ್ವದಿಸಿ ನಮ್ಮ ಜೀವಿತ ಕಾಲಗಳು ಸ್ವಾಮಿ ನಿನ್ನಲ್ಲಿ ಭಯಭಕ್ತಿಯುಳ್ಳ ಜೀವಿತವಾಗಿರುವಂತೆ ಅನುದಿನವೂ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ನಿನ್ನ ದರ್ಶನದ ಮುಖಾಂತರವಾಗಿ ಪ್ರತಿ ದಿನವನ್ನ ಪ್ರಾರಂಭಿಸಲಿಕ್ಕಾಗುವಂತ ಕೃಪೆಯನ್ನ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ಮಕ್ಕಳಾದ ನಮ್ಮೆಲ್ಲರಿಗೂ ದಯಪಾಲಿಸಿಕೊಟ್ಟದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಬಂದಿರುವಂತ ಎಲ್ಲಾ ನಿನ್ನ ಪ್ರಿಯವಾದವರನ್ನ ಆಶೀರ್ವದಿಸು. ವಿಶೇಷವಾಗಿ ಸಂದೇಶವನ್ನ ತಂದಂತ ಪ್ರಿಯ ಬೋಧಕರು ಅಶೇರ್ ಅವರನ್ನ ಆಶೀರ್ವದಿಸು.
ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಈ ಕೂಟದಲ್ಲಿ ನಿನ್ನ ವಾಕ್ಯವನ್ನು ಕೇಳುವಂತ ಪ್ರತಿಯೊಂದು ಕುಟುಂಬಗಳನ್ನ ಆಶೀರ್ವದಿಸು ಸ್ವಾಮಿ. ಈ ಒಂದು ಕಾರ್ಯಕ್ರಮವು ಸ್ವಾಮಿ, ಈ ಒಂದು ಜೂಮ್ ಕೂಟದ ಮುಖಾಂತರವಾಗಿ ಜಗತ್ತಿನಾದ್ಯಂತ ಸ್ವಾಮಿ ಎಲ್ಲಾ ಮನುಷ್ಯರಿಗೂ ಮುಟ್ಟುವಂತೆ ನೀನು ಕಾರ್ಯ ಮಾಡಿದ್ಯಪ್ಪ. ಇದಕ್ಕಾಗಿ ಸ್ತೋತ್ರ ಕರ್ತನೆ. ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ಧ್ವನಿಯು ಎಲ್ಲರ ಕಿವಿಗಳಿಗೆ ಬೀಳಲಿ, ಎಲ್ಲರ ಹೃದಯಕ್ಕೆ ಮುಟ್ಟಲಿ ಮತ್ತು ನಿನ್ನ ಪರಿಶುದ್ಧಾತ್ಮ ದೇವರು ಪ್ರತಿಯೊಂದು ಹೃದಯದಲ್ಲಿ ಕಾರ್ಯ ಮಾಡಲಿ. ಸತ್ಯವನ್ನು ಪ್ರೀತಿಯನ್ನು ಹುಟ್ಟಿಸಿ ನೀತಿಯ ಮಾರ್ಗದಲ್ಲಿ ನಡೆಸಿ ನಿತ್ಯತ್ವಕ್ಕಾಗಿ ಎಚ್ಚರಪಡಿಸಿ ಪರಲೋಕಕ್ಕಾಗಿ ಸಿದ್ಧಪಡಿಸುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಕಳೆದ 23ನೇ ವರ್ಷದಲ್ಲಿ ವಿಶೇಷವಾಗಿ ಎಲ್ಲಾ ದಿನಗಳು ಸ್ವಾಮಿ ನೀನು ನಿನ್ನ ವಾಗ್ದಾನಗಳ ಪ್ರಕಾರವಾಗಿ ನಮ್ಮ ಜೀವಿತ ಕಾಲಗಳನ್ನ ಆಶೀರ್ವದಿಸಿ ಕೇಡಿನಿಂದ, ಶೋಧನೆಗಳಿಂದ, ಅಪಾಯಗಳಿಂದ, ಗಂಡಾಂತರಗಳಿಂದ ನಮ್ಮ ಆತ್ಮ ಪ್ರಾಣಗಳನ್ನ, ದೇಹವನ್ನ ತಪ್ಪಿಸಿ ಕಾಪಾಡಿದಿ ತಂದೆ. ಇದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಪ್ರತಿಯೊಂದು ಕುಟುಂಬದಲ್ಲಿಯೂ ನೀನು ನಾಯಕನಾಗಿದ್ದು ಪ್ರತಿಯೊಂದು ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ನೀನು ಸ್ವಾಮಿ ನಿನ್ನ ಸುರಕ್ಷತೆಯ ರೆಕ್ಕೆಯ ಮರೆಯಲ್ಲಿ ಪೋಷಿಸುತ್ತಾ ಬಂದಿದ್ದಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನನ್ನು ಪ್ರೀತಿಸುವಂತ ಮಕ್ಕಳ ಮೇಲೆ ನೀನು ವಿಶೇಷವಾದ ಕಾಳಜಿ ಉಳ್ಳವನಾಗಿ ಈ ಭೂಮಿ ಮೇಲೆ ನೀನು ಅದ್ಭುತವಾದ ಸೇವೆಯಲ್ಲಿ ಅವರನ್ನು ಉಪಯೋಗಿಸುತ್ತಾ ಬಂದಿದ್ದಿ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಅನೇಕ ಕಷ್ಟ ಸಂಕಟಗಳು, ಶೋಧನೆ, ಸಮಸ್ಯೆಗಳು ದೇಶದ ಮೇಲೆ ಸ್ವಾಮಿ ಬಂದು ಹೋದಾಗ್ಯೂ ನೀನು ದೇಶದಲ್ಲಿರುವಂತ ಎಲ್ಲಾ ನಿನ್ನ ಭಕ್ತರನ್ನ, ಎಲ್ಲಾ ನಿನ್ನ ಮಕ್ಕಳನ್ನ ನೀನು ವಿಶೇಷವಾಗಿ ಸಂರಕ್ಷಿಸಿದ್ದಿ ತಂದೆ. ಇದಕ್ಕಾಗಿ ನಿನಗೆ ಕೊಂಡಾಟಗಳನ್ನ ಸಲ್ಲಿಸುತ್ತೇನೆ. ನಮ್ಮ ದೇಶಕ್ಕಾಗಿ ನೀನು ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ. ನಮ್ಮ ರಾಜ್ಯಕ್ಕಾಗಿ ನೀನು ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ. ನಮ್ಮ ಸಭೆಗಳಿಗಾಗಿ ನೀನು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಕುಟುಂಬಕ್ಕಾಗಿ ನೀನು ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ವ್ಯಕ್ತಿಗತವಾಗಿ ನೀನು ನಮಗಾಗಿ ಮಾಡುವ ಎಲ್ಲಾ ದೊಡ್ಡ ದೊಡ್ಡ ಉಪಕಾರಗಳಿಗಾಗಿ ನಿನಗೆ ಕೊಂಡಾಟಗಳನ್ನ ಸಲ್ಲಿಸ್ತೇನೆ ಸ್ವಾಮಿ. ಈಗೋ ದೇಶವನ್ನು, ರಾಜ್ಯವನ್ನು, ಸಭೆಯನ್ನು, ಕುಟುಂಬವನ್ನು, ವ್ಯಕ್ತಿಗತವಾದ ನಮ್ಮ ಬದುಕನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ನೀನು ನಮ್ಮನ್ನ ಮುಟ್ಟು, ವ್ಯಕ್ತಿಗತವಾಗಿ ನಮ್ಮನ್ನು ಮುಟ್ಟು, ನಮ್ಮನ್ನು ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು ಸ್ವಾಮಿ. ನಾವು ಪರಸ್ಪರ ಹಿತ ಚಿಂತಕರಾಗಿ, ಪ್ರೀತಿ ಉಳ್ಳವರಾಗಿ, ಅನ್ಯೋನ್ಯತೆಯಿಂದ ಬದುಕಲು ಬೇಕಾದಂತ ಆತ್ಮನ ಸಾಮರಸ್ಯವನ್ನ ನಮ್ಮ ದೇಶದಲ್ಲಿ ಅನುಗ್ರಹಿಸು ಸ್ವಾಮಿ. ಪ್ರತಿಯೊಬ್ಬರ ಬದುಕಿನಲ್ಲಿ ಪವಿತ್ರಾತ್ಮ ದೇವರು ಕಾರ್ಯ ಮಾಡುವಂತೆ, ಸತ್ಯವನ್ನ ತಿಳಿಯುವಂತೆ, ನೀತಿಯನ್ನು ಅನುಸರಿಸುವಂತೆ, ನಿತ್ಯ ರಾಜ್ಯಕ್ಕಾಗಿ ಸ್ವಾಮಿ ನಿನ್ನನ್ನು ಕಂಡುಕೊಳ್ಳುವಂತೆ ಕಾರ್ಯ ಮಾಡು. ನಮ್ಮ ದೇಶದ ನಾಯಕತ್ವವನ್ನು ಆಶ್ವಸಿಸು, ಸರ್ಕಾರವನ್ನು ಆಶ್ವಸಿಸು. ಉತ್ತಮವಾದಂತಹ ಸರ್ಕಾರವು ಸ್ವಾಮಿ ಈ ಹೊಸ ವರ್ಷದಲ್ಲಿ ನಮ್ಮ ದೇಶಕ್ಕೆ ಒದಗಿ ಬರುವಂತೆ ಕಾರ್ಯ ಮಾಡು. ಎಲ್ಲರಲ್ಲಿ ಪ್ರೀತಿಯನ್ನು ಹುಟ್ಟಿಸುವಂತೆಯೂ, ಅನ್ಯೋನ್ಯತೆಯನ್ನು ತುಂಬುವಂತೆಯೂ, ಸೌಹಾರ್ದಯುತದ ಜೀವಿತಕ್ಕೆ ಬೇಕಾದಂತ ಎಲ್ಲಾ ಆಶೀರ್ವಾದಗಳನ್ನ ತರುವಂತೆಯೂ ನಮ್ಮ ಸರ್ಕಾರವು ಪ್ರತಿಯೊಬ್ಬ ಪ್ರಜೆಗಾಗಿ ಶ್ರಮಿಸಲಿಕ್ಕಾಗುವಂತೆ ಕಾರ್ಯ ಮಾಡು. ಪ್ರತಿಯೊಬ್ಬ ಅಧಿಕಾರಿಗಳು ಸ್ವಾಮಿ ನಮ್ಮ ದೇಶದ ಹಿತಕ್ಕಾಗಿ ಚಿಂತಿಸುವಂತೆ ಕೃಪೆ ತೋರು ಸ್ವಾಮಿ. ದೇಶದ ಸುತ್ತಲೂ ನಿನ್ನ ದೂತರ ಬೇಲಿಯನ್ನು ಹಾಕಿ ಕರ್ತನೆ, ಯಾವ ಸೈತಾನನ ಕಾರ್ಯಗಳು, ಭಯಗಳು, ಆತಂಕಗಳು ದೇಶದ ಯಾವುದೇ ಭಾಗದಲ್ಲಿ ನಡೆಯದಂತೆ ಎಲ್ಲವನ್ನ ನಿನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಸ್ವಾಮಿ ನಮ್ಮ ದೇಶವು ಸುಭಿಕ್ಷ ಸಂವತ್ಸರದಿಂದ ಈ ಹೊಸ ವರ್ಷವನ್ನ ಅನುಭವಿಸುವಂತೆ ಸಹಾಯ ಮಾಡು. ಎಲ್ಲದಕ್ಕಿಂತ ಮೇಲಾಗಿ ಸ್ವಾಮಿ ಸೃಷ್ಟಿಕರ್ತನಾದ ನಿನ್ನನ್ನು, ನೀನು ಕಳಿಸಿಕೊಟ್ಟಂತ ನಿನ್ನ ಮಗನಾದಂತ ಯೇಸು ಕ್ರಿಸ್ತನನ್ನು ಅರಿತು ಸತ್ಯದೇವರಾದ ನಿನ್ನನ್ನೇ ಆರಾಧಿಸುವಂತ ಆತ್ಮನನ್ನ ಎಲ್ಲರಿಗೂ ದಯಪಾಲಿಸಿಕೊಡು ಸ್ವಾಮಿ. ಸತ್ಯದ ಸುವಾರ್ತೆಯು ಯಾವುದೇ ಭಯ, ಆತಂಕವಿಲ್ಲದೆ ಸಾರಲ್ಪಡ್ಲಿಕ್ಕಾಗುವಂತೆ ಅನುಕೂಲ ಮಾಡಿಕೊಡು ಸ್ವಾಮಿ. ಪ್ರತಿಯೊಬ್ಬ ನಾಗರಿಕನನ್ನ ಸಂಧಿಸುವಾಗ, ಪ್ರತಿಯೊಂದು ಪ್ರಜೆಯನ್ನ ಸಂಧಿಸುವಾಗ ಪವಿತ್ರಾತ್ಮ ದೇವರು ಕಾರ್ಯ ಮಾಡುವಂತೆ, ಸತ್ಯದ ತಿಳುವಳಿಕೆಯನ್ನ ಪಡೆದುಕೊಳ್ಳುವಂತೆ, ಸತ್ಯದ ಸುವಾರ್ತೆಯನ್ನು ಅಂಗೀಕರಿಸಿಕೊಳ್ಳುವಂತೆ ಸ್ವಾಮಿ ನಿನ್ನ ಮಗನಾದಂತ ಯೇಸು ಕ್ರಿಸ್ತನಿಗೆ ಪ್ರತಿಯೊಬ್ಬ ಮನುಷ್ಯನು ಮುದ್ದಿಟ್ಟು ಆತನ ಪಾದಗಳಿಗೆ ಅಡ್ಡ ಬಿದ್ದು ನಿನ್ನೊಬ್ಬನನ್ನೇ ಆರಾಧಿಸುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ ಇರ್ತಕ್ಕಂಥವರನ್ನ ನಿನ್ನಷ್ಟಕ್ಕೊಪ್ಪಿಸ್ತೇನೆ. ನಿನ್ನ ಕೃಪೆಯವರ ಮೇಲಿಲ್ಲ ಸ್ವಾಮಿ. ಎಷ್ಟೋ ದಿನಗಳಿಂದ ಬಿಡುಗಡೆ ಆಗದೆ ಬಿದ್ದಿದ್ದಾರೆ ಸ್ವಾಮಿ. ಆಸ್ಪತ್ರೆಯಲ್ಲಿ ಇನ್ನೂ ನೋವಿನಲ್ಲಿದ್ದಾರೆ ಸ್ವಾಮಿ. ಅವರುಗಳಿಗೆ ಬಿಡುಗಡೆಗಾಗಿ ಪ್ರಾರ್ಥನೆ ಸ್ವಾಮಿ. ಈ ಹೊಸ ವರ್ಷದಲ್ಲಿ ಅವರು ಸಂಪೂರ್ಣವಾಗಿ ಆರೋಗ್ಯವಂತ ಹೊಂದಿದವರಾಗಿ ಮನೆಗಳನ್ನ, ಕುಟುಂಬಗಳನ್ನ ಸೇರಿ ಕುಟುಂಬದ ಸದಸ್ಯರೊಂದಿಗೆ ಸ್ವಾಮಿ ಸಂತೋಷದಿಂದ, ನೆಮ್ಮದಿಯಿಂದ ಬದುಕುವಂತೆ, ನಿನ್ನ ಪ್ರೀತಿಯನ್ನು ಅನುಭವಿಸುವಂತೆ, ಸತ್ಯವನ್ನ ತಿಳಿದುಕೊಳ್ಳಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಕಾಯಿಲೆ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನ ಮುಟ್ಟು ಸ್ವಸ್ಥಪಡಿಸು. ಮುಂದೆ ಯಾವುದೇ ರೀತಿಯಾದಂತಹ ಸಾಂಕ್ರಾಮಿಕವಾದಂತಹ
ಕಾಯಿಲೆಗಳು ದೇಶವನ್ನಾಗಲಿ ಪ್ರಪಂಚವನ್ನಾಗಲಿ ಸ್ವಾಮಿ ಕರ್ತನೆ ತೊಂದರೆ ಪಡಿಸದಂತೆ ಕೇಡಿಗೆ ಗುರಿ ಸ್ವಾಮಿ ಎಲ್ಲ ಮಾನವರ ಜೊತೆಯಲ್ಲಿ ವಿಶೇಷವಾದ ಸಂರಕ್ಷಣೆಯ ಸ್ವಾಮಿ ಹಸ್ತವನ್ನ ನೀಡು ಕರ್ತನೆ. ಪ್ರತಿಯೊಬ್ಬರ ಜೀವವನ್ನು ಕೇಡಿನಿಂದ ತಪ್ಪಿಸಿ ಕಾಪಾಡು. ಕೇವಲ ಈ ಸ್ವಾಮಿ ಅವರು ಪರಲೋಕ ರಾಜ್ಯದಲ್ಲಿಯೂ ಸದಾಕಾಲ ನಿನ್ನೊಟ್ಟಿಗೆ ಜೀವಿಸ್ಲಿಕ್ಕಾಗುವಂತೆ ನಿತ್ಯ ಜೀವದ ಬಾಧ್ಯತೆಯನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ಪಾಪವೆಂಬ ದೊಡ್ಡ ಭಯಂಕರವಾದಂತ ನಾಶನದ ಬಲೆಯಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡು. ಸೈತಾನ ಮೋಸಕರವಾದ ಮಾರ್ಗಗಳನ್ನ ಬಿಟ್ಟು ನಿನ್ನ ಪರಿಶುದ್ಧವಾದ ಮಾರ್ಗಗಳನ್ನ ಆರಿಸಿಕೊಂಡು ಯೇಸು ಕ್ರಿಸ್ತನ ಮುಖಾಂತರವಾಗಿ ಸ್ವಾಮಿ ಎಲ್ಲಾ ಪಾಪಗಳಿಗೂ ಪಶ್ಚಾತ್ತಾಪ ಪಟ್ಟು ಕ್ಷಮೆಯನ್ನು ಹೊಂದಿ ಪಾಪ ಪರಿಹಾರವನ್ನು ಹೊಂದಿಕೊಂಡವರಾಗಿ ತಂದೆಯಾದ ದೇವರೇ ನಿನ್ನ ಮಕ್ಕಳಾಗಿ ಸ್ವಾಮಿ ನಿನ್ನ ಮನೆಯಲ್ಲಿ ಎಲ್ಲರೂ ನಿನ್ನನ್ನ ಸಂತುಷ್ಟಿ ಸಮಾಧಾನ ಸಂತೃಪ್ತಿಯಿಂದ ಆರಾಧಿಸುವಂತ ಸೌಭಾಗ್ಯ ಕೊಡು ಸ್ವಾಮಿ. ಈ ವರ್ಷ ಸ್ವಾಮಿ ವಿಶೇಷವಾಗಿ ಎಲ್ಲಾ ಕಡೆ ನಿನ್ನ ಪ್ರಸನ್ನತೆ ಇರಲಿ ಸ್ವಾಮಿ. ಅಪಾಯ ಅಪಘಾತಗಳಿಂದ ಅನೇಕರು ತಮ್ಮವರನ್ನ ಕಳ್ಕೊಂಡಿದ್ದಾರೆ ಸ್ವಾಮಿ. ಇನ್ನು ಮುಂದೆ ಅಂತ ಕಾರ್ಯಗಳು ದೂತರ ಬೇಲಿಯನ್ನು ಹಾಕಿ ಎಲ್ಲರನ್ನ ಎಚ್ಚರಪಡಿಸಿ ಅವರವರ ಜೀವ ಅವರ ಕುಟುಂಬಗಳಿಗೆ ಎಷ್ಟು ಅಮೂಲ್ಯ ಎಂಬುದನ್ನ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಅವರು ಹೋಗುವಾಗಲೂ ಬರುವಾಗಲೂ ಸ್ವಾಮಿ ನಿಧಾನವಾಗಿ ಚಲಿಸಿ ನಿಧಾನವಾಗಿ ಕಾರ್ಯಗಳನ್ನ ಮಾಡಿ ನಿಧಾನವಾದ ರೀತಿಯಲ್ಲಿ ಸ್ವಾಮಿ ಎಲ್ಲಾ ಕಾರ್ಯಗಳನ್ನ ಮುಗಿಸಿಕೊಂಡು ಸುರಕ್ಷಿತವಾಗಿ ಮನೆ ಸೇರಿ ಪ್ರತಿ ಕುಟುಂಬದಲ್ಲಿ ಸ್ವಾಮಿ ನಗುವು ಸುಖವು ಸಮಾಧಾನವು ನೆಮ್ಮದಿಯು ಪ್ರತಿದಿನವೂ ತುಂಬಿ ತುಳುಕುವಂತೆ ಕಾರ್ಯ ಮಾಡು ಸ್ವಾಮಿ. ದುಡಿಯುವಂತ ಕೈಗಳನ್ನು ಆಶೀರ್ವದಿಸು ಸ್ವಾಮಿ. ದುಡಿಯುವಂತ ಕೈಗಳಿಗೆ ಉದ್ಯೋಗವನ್ನು ದಯಪಾಲಿಸಿಕೊಡು. ಯವನಸ್ಥ ಮಕ್ಕಳು ಹಾದಿ ಬಿಡೋದಕ್ಕಿಂತ ಮೊದಲೇ ಸ್ವಾಮಿ ಅವ್ರಿಗೂ ಒಳ್ಳೆಯ ಕೆಲಸ ಕಾರ್ಯಗಳು ಒದಗಿಸಲ್ಪಟ್ಟು ಅವರು ದುಡಿದು ಸಂಪಾದಿಸಿ ಕುಟುಂಬಗಳನ್ನು ತಂದೆ ತಾಯಿಗಳನ್ನು ಸನ್ಮಾನಿಸುವಂತೆಯೂ ನಿನ್ನ ವಾಕ್ಯದಲ್ಲಿ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸಿ ನಿನ್ನ ಪರಿಶುದ್ಧವಾದಂತಹ ಆರಾಧನೆಯಲ್ಲಿ ಸ್ವಾಮಿ ನಿನ್ನ ಸನ್ನಿಧಾನಕ್ಕೆ ಕೂಡಿ ಬರ್ಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನ ಕೃಪೆ ನಮ್ಮ ದೇಶದ ಮೇಲಿರಲಿ, ನಮ್ಮ ರಾಜ್ಯದ ಮೇಲಿರಲಿ ಸ್ವಾಮಿ. ಪ್ರತಿಯೊಂದು ವಿಶ್ವಾಸಿಗಳ ಇರಲಿ ಸ್ವಾಮಿ. ಕರ್ತನೆ ನಿನ್ನ ದಯೆ ನಮ್ಮೆಲ್ಲರನ್ನ ನಿನ್ನ ಪ್ರೀತಿ ಕೃಪೆಗಳಿಂದ ತುಂಬಿಸಿ ನಿನ್ನ ಅನ್ಯೋನ್ಯತೆಯಲ್ಲಿ ಪ್ರೀತಿಯಲ್ಲಿ ನಾವು ಸದಾಕಾಲ ಎಲ್ಲರೊಟ್ಟಿಗೆ ಸಹಬಾಳ್ವೆ ಮಾಡುವಂತೆ ನಿನ್ನ ಪ್ರೀತಿಯನ್ನು ಹಂಚಿಕೊಳ್ಳುವಂತೆ ನಿನ್ನ ರಾಜ್ಯಕ್ಕೆ ಸಿದ್ಧಪಡಿಸುವಂತೆ ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನ ಪ್ರೇರೇಪಿಸು ಸ್ವಾಮಿ. ಈ ಹೊಸ ವರ್ಷವು ಭೂಮಿಗೆ ಆಶೀರ್ವಾದವನ್ನ ತರಲಿ ಸ್ವಾಮಿ. ಭೂಮಿಯೇ ಹೆದರಬೇಡ, ಯೆಹೋವನು ಮಹತ್ ಕಾರ್ಯಗಳನ್ನು ನಿನಗಾಗಿ ಮಾಡುವನು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡ್ತೀವಿ ಸ್ವಾಮಿ. ಈ ವರ್ಷ ನಮ್ಮ ಈ ಲೋಕದ ಮೇಲೆ ಅಪಾರವಾದ ಕೃಪೆಯನ್ನು ಸುರಿಸಿ ಮಹತ್ ಕಾರ್ಯಗಳನ್ನ ಮಾಡಿ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರು ಸತ್ಯವನ್ನ ತಿಳಿದುಕೊಂಡು ಮಿಥ್ಯವಾದದ್ದನ್ನೆಲ್ಲ ತ್ಯಜಿಸಿ ನಿತ್ಯತ್ವಕ್ಕಾಗಿ ತಮ್ಮ ಆತ್ಮಗಳನ್ನು ಒಪ್ಪಿಸಿಕೊಡುವಂತೆ ಪವಿತ್ರಾತ್ಮ ದೇವರು ಕಾರ್ಯ ಮಾಡುವಂತೆ ಸಹಾಯ ಮಾಡು ಸ್ವಾಮಿ. ಸಭೆಗಳನ್ನು ಆಶೀರ್ವದಿಸು, ಇರ್ತಕ್ಕಂಥ ಶಾಲೆಗಳನ್ನು ಆಶೀರ್ವದಿಸು, ಸೇವೆಯನ್ನು ಆಶೀರ್ವದಿಸು, ಸಭೆಯನ್ನು ಆಶೀರ್ವದಿಸು, ಪ್ರತಿಯೊಬ್ಬ ಸೇವಕರನ್ನು ಆಶೀರ್ವದಿಸು ಸ್ವಾಮಿ. ನಾವು ಯಾವ ದಿಕ್ಕಿನಲ್ಲಿ ಇದ್ದೇವೆ ನಮಗೆ ತಿಳಿಯಪಡಿಸು. ನಾವು ಯಾವ ದಿಕ್ಕಿಗೆ ತಿರುಗಿಕೊಳ್ಳಬೇಕು ನಮ್ಮನ್ನ ತಿರುಗಿಸು, ನಮ್ಮನ್ನ ಚೈತನ್ಯ ಪಡಿಸು, ನಮ್ಮನ್ನ ಬಲಪಡಿಸು. ನಿನ್ನ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಯಾವುದೇ ಮಾರ್ಗಗಳು ಸ್ವಾಮಿ, ಯಾವುದೇ ಅಡ್ಡಗೋಡಿ ಇದ್ರು ಸ್ವಾಮಿ ಅದನ್ನ ತೆಗೆದು ಹಾಕು. ನಿನ್ನ ಪರಲೋಕದ ದ್ವಾರಗಳನ್ನ ತೆರೆದು ಸ್ವಾಮಿ ತಳ ಹಿಡಿಯಲಾರದಷ್ಟು ಸುವರವನ್ನ ಸಭೆಯಲ್ಲಿ ಸೇವೆಯಲ್ಲಿ ನೀನು ಅನುಗ್ರಹಿಸು ಸ್ವಾಮಿ. ಸೇವೆ ಮಾಡ್ತಿರುವಂತ ಪ್ರತಿಯೊಂದು ಕೈಗಳನ್ನ ಪ್ರತಿಯೊಂದು ಕುಟುಂಬವನ್ನ ನೀನು ಬಲಪಡಿಸು, ಶಕ್ತಿ ಪಡಿಸು. ಆ ಶಕ್ತಿಯಿಂದ ನೀನು ಮಾಡುವಂತ ಕೃಪೆ ಕೊಡು ಸ್ವಾಮಿ. ಆ ಶತಾಧಿಪತಿಯು ಸ್ವಾಮಿ ತನ್ನ ಆಳಿಗಾಗಿ ಕಾಳಜಿ ಉಳ್ಳವನಾಗಿ ಕರ್ತನೆ ನಿನ್ನ ಬಳಿಗೆ ಬಂದು ಮೊರೆ ಇಟ್ಟ ಹಾಗೆ ನಾವೆಲ್ಲರೂ ಸ್ವಾಮಿ ಈ ಲೋಕದಲ್ಲಿ ನಶಿಸಿ ಹೋಗುತ್ತಿರುವ ಪ್ರತಿಯೊಂದು ಆತ್ಮದ ಕಾಳಜಿ ಉಳ್ಳವರಾಗಿ ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ಸ್ವಾಮಿ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಂತ ಕೃಪೆ ತೋರು. ಎಚ್ಚರವಾಗಿದ್ದು ಪ್ರಾರ್ಥಿಸ್ಲಿಕ್ಕಾಗುವಂತೆ ಕೃಪೆ ತೋರು. ನಿನ್ನ ಪರಿಶುದ್ಧವಾದ ನಂಬಿಕೆಯೊಡನೆ ಸ್ವಾಮಿ ಪ್ರಾರ್ಥಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥಪಡಿಸುವುದು. ನಿನ್ನ ಆಳಿಗೆ ಆಗುತ್ತದೆ ಎಂಬುದಾಗಿ ನೀನು ಹೇಳಿದಾಗ ಅದ್ಭುತ ಕಾರ್ಯಗಳು ನಡೆದು ಹೋಯ್ತು ಸ್ವಾಮಿ. ಹಾಗೆ ಈ ಹೊಸ ವರ್ಷದಲ್ಲಿ ಎಲ್ಲಾ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವರ ಜೀವಿತದಲ್ಲಿ ಮಹತ್ ಕಾರ್ಯಗಳು ಅದ್ಭುತ ಕಾರ್ಯಗಳು ನಡೆದು ಎಲ್ಲಾ ಮನುಷ್ಯರು ಸ್ವಾಮಿ ಸಂತುಷ್ಟಿ ಸಹಿತವಾದ ಆತ್ಮೀಯ ಜೀವಿತವನ್ನ ಅನುಭವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಎಲ್ಲ ಕೊರತೆಗಳನ್ನೇ ನೀಗಿಸು, ಎಲ್ಲ ಕೇನಿಂದ ತಪ್ಪಿಸು, ಶೋಧಗಳನ್ನ ದೂರ ಮಾಡು, ಬಡತನವನ್ನು ತೆಗೆದುಹಾಕು, ಕಷ್ಟ ಕಾಲಿಗಳನ್ನು ತೆಗೆದುಹಾಕು, ಕಣ್ಣೀರನ್ನ ತೆಗೆದುಹಾಕು, ಒಡೆದು ಹೋದ ಮನಸ್ಸುಗಳನ್ನ ಒಂದುಗೂಡಿಸು. ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿಯನ್ನು ಕೊಡು. ಅನಾಥ ಮಕ್ಕಳ ಜೊತೆಗಿರು, ಬಡ ವಿಧವೆಯರ ಜೊತೆಲಿರು ಸ್ವಾಮಿ. ವಿಶೇಷವಾಗಿ ಅನಾಥ ವೃದ್ಧರ ಜೊತೆಲಿರು ಸ್ವಾಮಿ.
ಕರ್ತನೆ ಈ ಕೊನೆ ಕಾಲದಲ್ಲಿ ಜೀವಿಸುತ್ತಿರುವಾಗ ಸ್ವಾಮಿ ಭೂಮಿಯು ಸ್ವಾಮಿ ನಿನ್ನ ಬರುವುದಕ್ಕೆ ನಿನ್ನ ಮಕ್ಕಳನ್ನು ಸಿದ್ಧಪಡಿಸ್ಲಿಕ್ಕೆ ಆಗುವಂತೆ ಪರಲೋಕದ ಸಮಾಧಾನವನ್ನು ಸ್ವಾಮಿ ಈ ಕೊನೆ ಕಾಲದಲ್ಲಿ ಈ ಭೂಮಿ ಮೇಲೆ ಎಲ್ಲಾ ನಿನ್ನ ಮಕ್ಕಳ ಮೇಲೆ ಅನುಗ್ರಹಿಸು ಸ್ವಾಮಿ. ಈ ವರ್ಷದ ಎಲ್ಲಾ ದಿನಗಳು ಪ್ರತಿಯೊಂದು ಕುಟುಂಬವನ್ನು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸ್ವಾಮಿ ನೀನು ಅತ್ಯಧಿಕವಾದಂತ ಕಾಳಜಿಯಿಂದ ಕೃಪೆಯಿಂದ ತುಂಬಿಸಿ ನಡೆಸು ಕರ್ತನೆ. ಎಲ್ಲ ಕೇಳಿನಿಂದ ತಪ್ಪಿಸಿ ಕಾಪಾಡಪ್ಪ. ವಿಶೇಷವಾಗಿ ಈ ಒಂದು ಕೃಪೆಗಾಗಿ ಸ್ತೋತ್ರ. ಪ್ರತಿದಿನ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಈ ಅವಕಾಶವನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ನಿನ್ನ ಮಗಳನ್ನ, ನಿನ್ನ ಮಗನನ್ನ, ನಿನ್ನ ಪ್ರಿಯವಾದವರನ್ನ, ಪ್ರತಿಯೊಂದು ಕುಟುಂಬದವರನ್ನ ನೀನು ಆಶೀರ್ವದಿಸಿ ಬಲದಿಂದ ಅಭಿಷೇಕಿಸಿ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸ್ಕೊ. ಬರುವಂತ ಹೊಸ ವರ್ಷದಲ್ಲಿ ಇನ್ನಷ್ಟು ಆತ್ಮಿಕ ಕಾಳಜಿ ಉಳ್ಳವರಾಗಿ ಜವಾಬ್ದಾರಿಯುತವಾದಂತಹ ಆತ್ಮೀಯ ಪ್ರಾರ್ಥನೆಗಳನ್ನ ನಿನ್ನ ಮುಂದೆ ತರಲಿಕ್ಕಾಗುವಂತೆ, ವಿಜ್ಞಾಪಿಸ್ಲಿಕ್ಕಾಗುವಂತೆ, ಈ ಭೂಮಿಗೆ ಆಶೀರ್ವಾದ ನಿಧಿಗಳಾಗಿ ಬದುಕುವಂತೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳನ್ನ ನೀನು ಎಚ್ಚರಪಡಿಸಿ ನಡೆಸು ಸ್ವಾಮಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬರನ್ನು ಆಶ್ರಯಿಸು ಸ್ವಾಮಿ. ಹಿರಿಯರಾದಂತ ಪ್ರೇಮ ಕೋಲ್ಕರವ್ರನ್ನ ಆಶ್ರಯಿಸು. ಆತ್ಮನ ಬಲದಿಂದ ಅಭಿಷೇಕಿಸೋರು ಕೊಟ್ಟಂತೆಲ್ಲ ಮಕ್ಕಳನ್ನ, ಸೊಸೆಯಂದರನ್ನ, ಮೊಮ್ಮಕ್ಕಳನ್ನ ಆಶ್ರಯಿಸು. ಪರಲೋಕದ ಸುರಕ್ಷತೆ ಸುಕ್ಷೇಮವನ್ನು ಕೊಡಿಸು. ಕುಟುಂಬವನ್ನ ಅವರನ್ನು ನೀನು ಮುಟ್ಟು ಸ್ವಾಮಿ. ಅವರನ್ನು ಸ್ವಸ್ಥಪಡಿಸು, ಆರೋಗ್ಯದಿಂದ ತಿನ್ನಿಸು. ಬರ್ತಕ್ಕಂಥ ಹೊಸ ವರ್ಷದಲ್ಲಿ ಅವರು ಸುಕ್ಷೇಮ, ಸಮಾಧಾನ, ಸುರಕ್ಷತೆ, ಆರೋಗ್ಯಕರವಾದಂತ ದಿನಗಳನ್ನ ಅನುಭವಿಸುವಂತೆ ಸಹಾಯ ಮಾಡು. ಕೇಳಿನಿಂದ ತಪ್ಪಿಸಿ ಪರಿಪೂರ್ಣವಾದ ಸ್ವಸ್ಥತೆಯನ್ನ ಈ ಗಳಿಗೆಯಲ್ಲಿ ಅನುಗ್ರಹಿಸು ಸ್ವಾಮಿ. ಆ ಶತಾಧಿಪತಿಯ ಆಳಿಗೆ ಆದಂತ ಅನುಭವ ಈ ಬೆಳಿಗ್ಗೆ ನಿನ್ನ ಪ್ರಿಯ ಮಗಳಿಗೆ ಆಗುವಂತೆ, ಅವರು ಎದ್ದು ಕುಟುಂಬದಲ್ಲಿ ಸಂತೋಷದಿಂದ ನಿನ್ನನ್ನು ಕೊಂಡಾಡುವಂತೆ ಕಾರ್ಯ ಮಾಡು ಸ್ವಾಮಿ. ವಿನಯ್ ಪೂಜಾ ಅವ್ರಿಗೂ ಆಶೀರ್ವದಿಸಿ, ಆರೋಗ್ಯದಿಂದ ತುಂಬಿಸಿ, ಚೈತನ್ಯ ಪಡಿಸಿ, ನಿನ್ನ ಆತ್ಮೀಯ ವರಗಳಿಂದ ತುಂಬಿಸಿ, ನೀತಿಯ ಸೇವೆ ಉಪಯೋಗಿಸುವ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಕರ್ತನೆ ತುಳಸಿಬಾಯಿ ಅವ್ರಿಗೂ ಪ್ರಾರ್ಥನೆ ಸ್ವಾಮಿ, ಅವ್ರನ್ನು ಗುಣಪಡಿಸು, ಪರಿಪೂರ್ಣ ಒಂದು ಆರೋಗ್ಯ ಕೊಡು, ಸುಕ್ಷೇಮ ದಯಪಾಲಿಸು ಸ್ವಾಮಿ. ವಿಶೇಷವಾಗಿ ಸಹೋದರಿ ವೃಕ್ಷಗೋಸ್ಕರ ಪ್ರಾರ್ಥನೆ, ಮಗಳನ್ನ ಬಲಪಡಿಸು, ಶಕ್ತಿಗೊಳಿಸು. ಯಾವುದೇ ಬಾಧೆ ಅಪಾಯಗಳಿಲ್ಲದೆ ಈ ಹೊಸ ವರ್ಷದಲ್ಲಿ ಎಲ್ಲಾ ನೂತನವಾದ ಆಶೀರ್ವಾದಗಳನ್ನ, ಆರೋಗ್ಯವನ್ನ ಪಡೆದವರಾಗಿ ತಾಯಿ ಮಗು ಸುರಕ್ಷಿತವಾಗಿದ್ದುಕೊಂಡು ಸುಲಲಿತವಾದಂತಹ ಪ್ರಸವಕ್ಕೂ ಆಶೀರ್ವಾದದಾಯಕವಾದಂತಹ ಮಗುವಿನ ಜನನಕ್ಕೂ ಅವರು ಸಿದ್ಧರಾಗುವಂತೆ ಕಾರ್ಯ ಮಾಡು. ಎಲ್ಲಾ ಕೊರತೆಗಳನ್ನ ನೀಗಿಸಿ ಕೇಳಿನಿಂದ ತಪ್ಪಿಸಿ ಕಾಪಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಕರ್ತನೆ ಪ್ರಾರ್ಥನೆ ಸ್ವಾಮಿ, ಅವರನ್ನು ಮುಟ್ಟಿ ಸ್ವಸ್ಥಪಡಿಸಿ, ಆರೋಗ್ಯದಿಂದ ತುಂಬಿಸಿ, ಸೇವೆಯಲ್ಲಿ ಎಚ್ಚರಪಡಿಸಿ, ಉನ್ನತವಾದ ನಿನ್ನ ಆಶೀರ್ವಾದಗಳನ್ನು ತುಂಬಿಸಿ, ಕ್ಷೇಮದಿಂದ ನಿನ್ನ ನಾಯಕತ್ವದಲ್ಲಿ, ನಿನ್ನ ಭಯಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುವಂತೆ, ರಾಜ್ಯಕ್ಕಾಗಿ ದುಡಿಯುವಂತೆ ಕಾರ್ಯ ಮಾಡು. ಅವ್ರ ಕುಟುಂಬ ಮಕ್ಕಳನ್ನ ಆಶಿಸು ಸ್ವಾಮಿ. ಅಂತ ಲೋಕೇಶ್ ಅವ್ರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಆಶಿಸು ಸ್ವಾಮಿ. ಅವ್ರ ಕುಟುಂಬದ ಎಲ್ಲಾ ಮಕ್ಕಳ ಜೊತೆಲಿ, ಸೊಸೆಂದರ ಜೊತೆಲಿ, ಮೊಮ್ಮಕ್ಕಳ ಜೊತೆಲಿ ನಿಲ್ಲು ಸ್ವಾಮಿ. ಈ ವರ್ಷದ ಎಲ್ಲಾ ದಿನಗಳು ಸುಖಕರವಾಗು, ಹಿತಕರವಾಗಿಯೂ, ಆಶೀರ್ವಾದದಾಯಕವಾಗಿಯೂ, ಭಕ್ತಿಪೂರ್ವಕವಾಗಿಯೂ, ನಿನ್ನ ಪರಿಶುದ್ಧತೆಯಲ್ಲಿ, ಆರಾಧನೆಯ ಜೀವಿತದಲ್ಲಿ ಅವರು ಸಂಪೂರ್ಣರಾಗುವಂತೆಯೂ ಕಾರ್ಯ ಮಾಡು. ಸುಕ್ಷೇಮ, ಸಮಾಧಾನ, ನೆಮ್ಮದಿ, ತೃಪ್ತಿಯನ್ನು ಕೊಟ್ಟು ನಿನ್ನ ಸೇವೆಯಲ್ಲಿ ಹೆಚ್ಚೆಚ್ಚಾಗಿ ಉಪಯೋಗಿಸ್ಕೋ ಸ್ವಾಮಿ. ಭಾಸ್ಕರ್ ನಾಯ್ಡು ಅವ್ರಿಗೋಸ್ಕರ ಪ್ರಾರ್ಥನೆಯನ್ನು ಮುಟ್ಟಪ್ಪ, ಸ್ವಸ್ಥಪಡಿಸು, ಆರೋಗ್ಯದಿಂದ ತುಂಬಿಸು, ಕೇಳಿನಿಂದ ತಪ್ಪಿಸು, ಅವ್ರನ್ನ ಎಬ್ಬಿಸು. ಈ ಹೊಸ ವರ್ಷದ ದಿನಮಾನಗಳು ಆಶೀರ್ವಾದದಾಯಕವಾಗಿರುವಂತೆ ಕಾರ್ಯ ಮಾಡು ಸ್ವಾಮಿ. ಪಾಸ್ಟರ್ ಶಿವರಾಜ್ ಮುಟ್ಟು ಸ್ವಾಮಿ, ಗುಣಪಡಿಸು. ಅವ್ರು ಮಾಡುವಂತ ಸೇವೆಯನ್ನು ಆಶ್ವಸರು, ಕುಟುಂಬಕ್ಕಳನ್ನ ಆಶ್ವಸು. ಅವ್ರು ಆರೋಗ್ಯವಂತರಾಗಿ ಎದ್ದು ನಿನ್ನ ಸೇವೆ ಮಾಡುವಂತೆ ಅವ್ರನ್ನ ಚೈತನ್ಯ ಪಡಿಸು, ಕೇಳಿ ತಪ್ಪಿಸಿ ಕಾಪಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಅವ್ರನ್ನ ಮುಟ್ಟಪ್ಪ, ಬಲಪಡಿಸು, ಆರೋಗ್ಯದಿಂದ ತುಂಬಿಸು, ನಿನ್ನ ಸೇವೆಗೆ ಬಲ ಕೊಡು, ಶಕ್ತಿ ಕೊಡು, ಚೈತನ್ಯ ಕೊಡು. ಕೇಳಿನಿಂದ ಅಪಾಯಗಳಿಂದ ಶೋಧನೆ ತಪ್ಪಿಸಿ ಎಲ್ಲಾ ನಿನ್ನ ಭಕ್ತರು ಸೇವೆಗಾಗಿ ಸಂಪೂರ್ಣ ಸನ್ನದ್ಧರಾಗಿ ಜೀವಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡೋರು ಕುಟುಂಬ ಮಕ್ಕಳನ್ನ ಆಶ್ವಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ನಿನ್ನ ಕೃಪೆ ಎಲ್ಲಾ ನಿನ್ನ ಭಕ್ತರ ಮೇಲೆ ಹೋಗ್ತೇನೆ ಸ್ವಾಮಿ. ಓದಕ್ಕಂತ ಸ್ವಾಮಿ ಅಶ್ಲೀರವ್ರನ್ನ ಆಶ್ವಸು, ಅವ್ರ ಕುಟುಂಬ ಮಕ್ಕಳನ್ನ ಆಶ್ವಸು, ನೋಡ್ಕೊಳ್ತಕ್ಕಂಥ ಸಭೆಯನ್ನು ಆಶ್ವಸು, ಮಾಡುವಂತ ಸೇವೆಯನ್ನು ಆಶ್ವಸು. ಆ ಪ್ರಾಂತ್ಯದಲ್ಲಿ ಅವ್ರನ್ನ ಅತ್ಯುತ್ತಮವಾಗಿ ಉಪಯೋಗಿಸುವ ಸ್ವಾಮಿ. ಅಲ್ಲಿ ನಿನ್ನ ಸಭೆ ಬೆಳೆಯುವಂತೆ, ಅಭಿವೃದ್ಧಿ ಹೊಂದುವಂತೆ, ಅನೇಕ ಆತ್ಮಗಳನ್ನ ಸಂಧಿಸಿ ನಿನ್ನ ರಾಜ್ಯಕ್ಕೆ ಸಿದ್ಧಪಡಿಸುವಂತೆ, ಸಭೆಯನ್ನು ಕಟ್ಟುವಂತೆ ಅವ್ರನ್ನ ಅಭಿವೃದ್ಧಿ ಪಡಿಸು ಸ್ವಾಮಿ. ಯಾವ ಕೊರತೆ ಇಲ್ಲದೆ, ಬಾಧೆ ಇಲ್ಲದೆ, ಸಂತುಷ್ಟಿ, ಸಮಾಧಾನ, ಸಂತೃಪ್ತಿಯಿಂದ, ಆರೋಗ್ಯ ಸುಕ್ಷೇಮದಿಂದ ಈ ವರ್ಷದ ಎಲ್ಲಾ ದಿನಗಳು ನಿನ್ನ ಸೇವೆಯಲ್ಲಿ ಅವರು ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ಪ್ರತಿಯೊಬ್ಬ ಸೇವಕರನ್ನು ನಷ್ಟಪಡಿಸ್ತೇನೆ, ಸಭೆಯನ್ನು ನಷ್ಟಪಡಿಸ್ತೇನೆ ಸ್ವಾಮಿ. ಈ ವರ್ಷ ಯಾವ ಕೊರತೆ ಇಲ್ಲದೆ, ಯಾವ ಬಾಧೆ ಇಲ್ಲದೆ, ಸಂತುಷ್ಟಿ ಸಹಿತವಾದ ಸೇವೆ ನಡೀಲಿಕ್ಕಾಗುವಂತೆ ಕಾರ್ಯ ಮಾಡು. 3 ದೂತರ ವರ್ತಮಾನ ಸ್ವಾಮಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಪಟ್ಟಣಕ್ಕೆ, ನಮ್ಮ ಸಭೆಗೆ ಸಾರಲ್ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನ ಕೃಪೆ ನಮ್ಮೆಲ್ಲರ ಮೇಲೆ ಇರು ಸ್ವಾಮಿ. ವಿಶೇಷವಾಗಿ ಸ್ವಾಮಿ
ಈ ಬೆಳಿಗ್ಗೆ ಸ್ವಾಮಿ ಸಹೋದರ ಡೇವಿಡ್ ಅವ್ರಿಗೂ ಸಹ ಪ್ರಾರ್ಥನೆ, ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸು, ಸುಕ್ಷೇಮ ಕೊಡು, ಸಮಾಧಾನ ಕೊಡು, ನೆಮ್ಮದಿ ಕೊಡು. ನಿನ್ನ ಸೇವೆಯಲ್ಲಿ ಕಾಳಜಿಯುಳ್ಳವರಾಗಿ ನಿನ್ನನ್ನು ಆರಾಧಿಸಲು ಅನುಕೂಲ ಮಾಡಿಕೊಡು ಸ್ವಾಮಿ. ಅವರಿಗಾಗಿ ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ ಸ್ವಾಮಿ. ಸ್ವಾಮಿ ಅವರಿರುವಂತ ಸ್ಥಳದಲ್ಲಿ ಅವರನ್ನು, ಅವರ ಪತಿ ಮತ್ತು ಅವರ ತಾಯಿಯವರನ್ನ ಆಶೀರ್ವದಿಸು. ಕಾರ್ಯಗಳಲ್ಲಿ ಹೋಗೋಣ, ಮನೆಗಳ ದೂತನ ಕಾವಲಿಸು, ಸಮಾಧಾನದ ಜೀವಿತ ಕೊಡು, ನೆಮ್ಮದಿಯ ಬದುಕು ಕೊಡು. ನಿನ್ನ ಸೇವೆಯಲ್ಲಿ ಪೀಸಲ್ಪಡಲು ಅವಕಾಶ, ಅನುಕೂಲಗಳನ್ನು ದಯಪಾಲಿಸು. ಈ ಹೊಸ ವರ್ಷವು ಆಶೀರ್ವಾದದಾಯಕವಾಗಿ ಕರ್ತನೆ. ಈ ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ನಿನ್ನ ಮಗನನ್ನ, ನಿನ್ನ ಮಕ್ಕಳನ್ನ, ಹಿರಿಯರನ್ನ, ದೊಡ್ಡವರನ್ನ, ಸಣ್ಣವರನ್ನ ತಪ್ಪಿಸ್ತೇನೆ. ಈ ಕೂಟದ ಮುಖಾಂತರವಾಗಿ ಸಂದೇಶವನ್ನ ತರುವಂತ ಸೇವಕರನ್ನ ಹಾಗೂ ಸಂದೇಶವನ್ನು ಕೇಳುವಂತ ಪ್ರತಿಯೊಬ್ಬ ವಿಶ್ವಾಸಿಗಳನ್ನು, ಅನ್ಯರನ್ನು ಸಹ ನೀನು ಆಶೀರ್ವದಿಸಿ, ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಈ ಕಾರ್ಯಕ್ರಮದ ಮುಖಾಂತರವಾಗಿ ಪರಲೋಕದ ಸತ್ಯವು ತಿಳಿದು ಬರುವಂತೆ, ಆತ್ಮಿಕ ಕಾಳಜಿ ಹುಟ್ಟಿ ಬರುವಂತೆ, ಆತ್ಮಿಕವಾದಂತ ಕಣ್ಣುಗಳು ತೆರೆಯಲ್ಪಟ್ಟು ಎಚ್ಚರವಾಗಿದ್ದು ಪ್ರತಿಯೊಬ್ಬರ ಹಿತಕ್ಕಾಗಿ ಪ್ರಾರ್ಥಿಸಿ, ಪ್ರತಿ ದಿನವೂ ಸ್ವಾಮಿ ನಿನ್ನ ಭಯಭಕ್ತಿಯಲ್ಲಿ ನಮ್ಮ ಜೀವಿತವು ಸಂಪೂರ್ಣತೆಯ ಮಟ್ಟವನ್ನು ಮುಟ್ಟುವಂತೆ ಕಾರ್ಯ ಮಾಡು ಸ್ವಾಮಿ. ಬೆಳಿಗ್ಗೆ ನನ್ನನ್ನು ಕೊಟ್ಟಂತ ಕುಟುಂಬ ಮಕ್ಕಳನ್ನು, ಸಭೆಯನ್ನು, ಸೊಸೆಯಂದರನ್ನು, ಮೊಮ್ಮಕ್ಕಳನ್ನು ನಿನ್ನ ಒಪ್ಪಿಸ್ತೇನೆ ಸ್ವಾಮಿ. ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಿ, ಆತ್ಮನ ಬಲದಿಂದ ಅಭಿಷೇಕಿಸಿ ಬಂದಂತ ಈ ಹೊಸ ವರ್ಷದಲ್ಲಿ ಸ್ವಾಮಿ ನಿನ್ನ ಉನ್ನತೋನ್ನತವಾದಂತ ಸೇವೆಯಲ್ಲಿ ನಾವು ಸಂಪೂರ್ಣವಾಗಿ ಕಾಳಜಿಯುಳ್ಳವರಾಗಿ, ಪ್ರಾಮಾಣಿಕರಾಗಿ, ಯಥಾರ್ಥವಂತರಾಗಿ ನಿನ್ನ ಸೇವೆ ಮಾಡಲು ಬೇಕಾದ ಫಲಾಧಿಕೆಗಳನ್ನ ಪರಲೋಕದ ಐಶ್ವರ್ಯಕ್ಕೆ ತಕ್ಕಂತೆ ನಮಗೂ, ನಿನ್ನ ಸೇವೆ ಮಾಡುವಂತೆಲ್ಲ ನಿನ್ನ ಸೇವಕರಿಗೂ, ಎಲ್ಲ ಸಭೆಯಲ್ಲಿರ್ತಕ್ಕಂಥ ನಿನ್ನ ಭಕ್ತರಿಗೂ ಹೇರಳವಾಗಿ ಅನುಗ್ರಹಿಸಿ ಈ ಹೊಸ ವರ್ಷವನ್ನ ಆಶೀರ್ವಾದದಾಯಕ ವರ್ಷವನ್ನಾಗಿ ಮಾಡು. ಅಭಿಷಿಕ್ತವಾದ ನಿನ್ನ ಪರಲೋಕದ ರಾಜ್ಯದ ನೀತಿ ಸಮೃದ್ಧಿಯಾಗಿ ಈ ಭೂಮಿ ಮೇಲೆ ವಾಸಿಸಲಿಕ್ಕಾಗುವಂತೆ ಕಾರ್ಯ ಮಾಡು. ಪ್ರತಿಯೊಬ್ಬ ಮಾನವನು ತನ್ನ ನೆರೆಯನ್ನು ತನ್ನಂತೆಯೇ ನಿನ್ನನ್ನು ಘನಪಡಿಸುವಂತೆ, ನಿನ್ನ ರಾಜ್ಯಕ್ಕೆ ಸಿದ್ಧರಾಗುವಂತೆ ಕಾರ್ಯ ಮಾಡು. ಎಲ್ಲಾ ದಿನಗಳು ನಮ್ಮ ಹತ್ತಿರವಿದ್ದು ಕೇಡಿನಿಂದ ತಪ್ಪಿಸಿ ನಿತ್ಯ ಮಾರ್ಗದಲ್ಲಿ ನಡೆಸಿ ನಿತ್ಯ ರಾಜ್ಯಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ತಾಳ್ಮೆಯಿಂದ ವಿನೀತಿಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯು, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸಿ. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿಂತೆ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ, ನಮ್ಮ ರಕ್ಷಕನಾದ ಪರಿಶುದ್ಧಾತ್ಮ ದೇವರ ಅನುಮತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಭೂಮಿ ಮೇಲೆ ಎಲ್ಲ ಭಾಷೆ ಪ್ರಜೆ ಜನಾಂಗಗಳ ಮೇಲೆ ಸದಾ ಕಾಲ ಇರಲಿ ಸ್ವಾಮಿ. ಆಮೇನ್. ಆಮೇನ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಕರ್ತನ ಕೃಪೆಯಿಂದ ಈ ವರ್ಷವನ್ನ ಹೊಸ ವರ್ಷಕ್ಕೆ ದೇವರು ನಮ್ಮನ್ನ ನಡೆಸಿದ್ದಾರೆ. ಈ ಹೊಸ ವರ್ಷದಲ್ಲಿ ಉನ್ನತವಾದಂತ ಆತ್ಮನ ಬಲವನ್ನ, ಪರಲೋಕದ ಶಕ್ತಿಯನ್ನ, ಪರಿಶುದ್ಧತೆಯ ಜೀವಿತವನ್ನು ಪಡೆದುಕೊಂಡವರಾಗಿ ಕರ್ತನ ಸೇವೆಗೆ ಸಕಲ ಕರ್ತನ ಆತ್ಮನಿಂದ ಪ್ರತಿ ಕ್ಷಣ ಕರ್ತನ ಮಹಿಮೆಗಾಗಿ ಜೀವಿಸುವ ಹಾಗೆ ಪ್ರತಿಯೊಬ್ಬ ದೇವರ ಮಗಳನ್ನ ದೇವರ ಆಶೀರ್ವದಿಸಿ ಉಪಯೋಗಿಸಿಕೊಳ್ಳಲು ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಕೂಟದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ಈ ಕೂಟದಲ್ಲಿ ದೇವ ಸಂದೇಶವನ್ನು ತರುವಂತ ಬೋಧಕರಂತ ಅಸೇರ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಹೀಗೆ ಮತ್ತೊಂದು ಹೊಸ ವರ್ಷದಲ್ಲಿ, ಹೊಸ ದಿನದಲ್ಲಿ, ನಾಳಿನ ಬೆಳಗ್ಗೆ ಹರ್ಷ, ಉಲ್ಲಾಸ, ಸಂತೋಷ, ಸಮಾಧಾನ, ಸಂತೃಪ್ತಿಯಿಂದ ಕರ್ತನನ್ನ ಕೊಂಡಾಡಲು, ಆರಾಧಿಸಲು ಕೂಡಿ ಬರುವ ಹಾಗೆ ಕರ್ತನು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಧನ್ಯವಾದಗಳು ಪಾಸ್ಟರ್. ಪ್ರಾರ್ಥನೆ ಮಾಡ್ಬೇಕಾದ್ರೆ ಅದೇನೋ ಸೌಂಡ್ ಬರ್ತಾನೆ ಇರ್ತದೆ ಪಾಸ್ಟರ್. ಯಾರು ಇನ್ನು ಬರ್ತಾನೆ ಇದೆ. ಪ್ರಾರ್ಥನೆ ಮಾಡ್ಬೇಕಾದ್ರೆ ಒಂದೊಂದ್ ಟೈಮ್ ಪ್ರಾರ್ಥನೆ ಕೇಳಿಸೋದಿಲ್ಲ, ಆತರ ಶಬ್ದಗಳು ಮಾಡ್ತಾ ಅದೇ ಬೇರೆ ಯಾರೋ
ಮ್ಯೂಟ್ ಮಾಡಿಲ್ಲ, ಅದರಿಂದ ಅಲ್ಲಿ Thank you. ಥ್ಯಾಂಕ್ ಯು ಪಾಸ್ಟರ್. Pastor Ashish, thank you. Nice message. ವೆಲ್ಕಮ್ ಸರ್. ಎಲ್ಲರಿಗೂ ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಮಸ್ಕಾರ. ಆಶೀರ್ಬೋಧಕರಿಗೆ ನಮಸ್ಕಾರ ಸರ್. ನಮಸ್ಕಾರ. ಮುಂಜಾನೆ ವೇಳೆಯಲ್ಲಿ ಒಳ್ಳೆ ಸಂದೇಶ ನೀಡಿದ್ರ. ಇನ್ನು ಇದೇ ತರನೇ ಈ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ದೇವರ ಒಂದು ಈ ಹೊಸ ವರ್ಷದಲ್ಲಿ ಹೊಸ ಒಂದು ವಾಕ್ಯಗಳೆಲ್ಲ ತಿಳಿಸ್ಕೊಡ್ಲಿ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಕೇಳ್ತೀವಿ. ದೇವ್ರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡ್ಲಿ. ಮತ್ತೆ ಈ ಕುಟುಂಬದಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬರಿಗೂ, ಇಲ್ಲಿ ನಮ್ಮವ್ರಿಗಾಗ್ಲಿ, ಪ್ರೇಮನಾಥ್ ಕೋಲ್ಕರ್ ಅವ್ರಿಗಾಗ್ಲಿ, ರಾಜೇಶ್ವರಿ ಮೇಡಮ್ ಅವ್ರಿಗಾಗ್ಲಿ, ಈ ಒಂದು ವರ್ಷವಲ್ಲ ದೇವರವರೊಟ್ಟಿಗೆ ಇದ್ದು, ಮತ್ತೆ ನಮ್ಮ ರಾಜು ಪಾಸ್ಟರ್ ಅವರು ಈ ಕಾರ್ಯಕ್ರಮ ಇನ್ನು ಹೆಚ್ಚಾಗಿ ಬೆಳೆಯುವಂತೆ ಅವರನ್ನು ಕೂಡ ದೇವರನ್ನು ಆಶೀರ್ವಾದ ಮಾಡಿ ನಮ್ಮ ಜೊತೆಯಲ್ಲಿದ್ದು ನಮ್ಮ ನಡೆಸ್ಲಿ ಅಂತ ನಾನು ಈ ಮುಂಜಾನೆ ವೇಳೆ ಎಲ್ಲ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ನಿಮ್ಮನ್ನು ದೇವರ ಆಶೀರ್ವಾದ ಮಾಡಿ. Thank you. ಶುಭವಾಗಲಿ. ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸೋಣ. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು. Thank you, Pastor.